ಹಾಯ್ ಫ್ರೆಂಡ್ಸ್, ನಾನು ಇತ್ತೀಚೆಗಷ್ಟೇ ಫಸ್ಟ್ ಶೋನಲ್ಲಿ ಆಲ್ಫಾ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ಈ ಫಿಲಮ್ನ ಕಥೆಯಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿವೆ ಮತ್ತು ಆಕ್ಷನ್ ದೃಶ್ಯಗಳು ಅದ್ಭುತವಾಗಿದೆ. ವಿಶೇಷವಾಗಿ ಸೀತಾ, ದುರ್ಗಾ ಮತ್ತು ಕಬೀರ್ ಇರುವ ಫೈಟ್ಗಳು ದೊಡ್ಡ ಪರದೆಯಲ್ಲಿ ನೋಡಲು ತುಂಬ ಚೆನ್ನಾಗಿದೆ. ಆದರೆ ಕಥೆಯಲ್ಲೂ ಕೆಲವು ಸ್ಪೈ ಅಂಶಗಳಂತೂ ತುಂಬ ಸ್ಟೈಲಿಶ್ ಆಗಿದೆ, ನೈಜತೆಗಿಂತ ಸಿನಿಮೇಟಿಕ್ ಆಗಿದೆ. ಆದರೂ ಕೂಡ ಸ್ಪೈ ಆಕ್ಷನ್ ಎಂಟರ್ಟೈನ್ಮೆಂಟ್ ಆಗಿ ನೋಡಿದ್ರೆ ಸಿನಿಮಾ ಒಳ್ಳೆ ಅನುಭವ ಅಂತ ನಾನು ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ಕತೆ ಕಡೆ ಹೋಗೋಣ. ಈ ಕತೆ ಶುರುವಾಗೋದು ಕಾರ್ಗಿಲ್ ಯುದ್ಧದ ನಂತರ ಕಾಲದಿಂದ. ಅಲ್ಲಿ ನಮಗೆ ಇಬ್ಬರು ಪ್ರಮುಖ ವ್ಯಕ್ತಿಗಳನ್ನು ತೋರಿಸ್ತಾರೆ. ಒಬ್ಬರು ವಿಕ್ರಾಂತ್ ಕೌಲ್, ಇನ್ನೊಬ್ಬರು ಫತೇಹ್ ಸಿಂಗ್. ಇವರಿಬ್ಬರು ಕೂಡ ಭಾರತೀಯ ಸೇನೆಯಲ್ಲಿ ಅತ್ಯುನ್ನತ ಅಧಿಕಾರಿಗಳಾಗಿರ್ತಾರೆ. ಫತೇಹ್ ಸಿಂಗ್ ವಿಕ್ರಾಂತ್ರನ್ನ ತನ್ನ ಗುರು ಅಂತ ತುಂಬ ಗೌರವದಿಂದ ನೋಡ್ತಿರ್ತಾರೆ. ಆಗ ವಿಕ್ರಾಂತ್ ಹೇಳ್ತಾನೆ, ಈ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಸರಿ, ಆದರೆ ನಮ್ಮ ಸಾವಿರಾರು ಯೋಧರನ್ನ ಕಳ್ಕೊಂಡಿದ್ದೀವಿ, ಶತ್ರುಗಳನ್ನು ಕೂಡ ಹೊಡೆದಿದ್ದೀವಿ. ಆದರೂ ನಮ್ಮ ದೇಶಕ್ಕೆ ಆದ ನಷ್ಟ ಯಾರೂ ತುಂಬಕ್ಕಾಗಲ್ಲ. ಯುದ್ಧದಲ್ಲಿ ಗೆದ್ದ ಮೇಲೂ ನಮ್ಮ ಸೋದರರನ್ನ ಕಳೆದುಕೊಳ್ಳುವ ನೋವು ತುಂಬ ದೊಡ್ಡದು ಅಂತ ಹೇಳ್ತಾನೆ. ಅದಕ್ಕೆ ಫತೇಹ್ ಸಿಂಗ್ ಆತ್ಮವಿಶ್ವಾಸದಿಂದ ಹೇಳ್ತಾನೆ, ಸರ್, ಇನ್ನು ಮುಂದೆ ಆಗೋದಿಲ್ಲ. ನಮ್ಮ ಸೈನಿಕರು ಶತ್ರುಗಳ ದೇಶದೊಳಗೆ ನುಗ್ಗಿ ದಾಳಿ ಮಾಡ್ತಾರೆ, ಆದರೆ ಯಾರಿಂದಲೂ ಕೂಡ ಅವರನ್ನು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಒಂದು ಹೊಸ ಪ್ರಾಜೆಕ್ಟನ್ನು ತಯಾರು ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವನು ಒಂದು ರಹಸ್ಯ ಫೈಲ್ನ ವಿಕ್ರಾಂತ್ಗೆ ಕೊಡ್ತಾನೆ. ಈ ಪ್ರಾಜೆಕ್ಟ್ ಹೆಸರು ಆಲ್ಫಾ ಅಂತ ಸರ್ ಅಂತ ಹೇಳ್ತಾನೆ. ಫತೇಹ್ ಹೇಳ್ತಾನೆ, ಎಲ್ಲ ಮೇಲಧಿಕಾರಿಗಳ ಅನುಮತಿ ನಾನು ಈಗಾಗಲೇ ಪಡ್ಕೊಂಡಿದ್ದೀನಿ. ಈಗ ನಿಮ್ಮ ಒಂದು ಸಹಿ ಸಾಕು. ಈ ಪ್ರಾಜೆಕ್ಟ್ ಅನುಮೋದನೆ ಆದಮೇಲೆ ನಮ್ಮ ಸೈನಿಕರು ಸಾಮಾನ್ಯ ಮನುಷ್ಯರಂತೆ ಇರಲ್ಲ, ಸೂಪರ್ ಸೋಲ್ಜರ್ ಆಗಿರ್ತಾರೆ ಹಾಗಂತ ಹೇಳ್ತಾನೆ. ಅದಾದಮೇಲೆ ಸಿನಿಮಾ ನಮಗೆ ಒಂದು ಸೀಕ್ರೆಟ್ ಆರ್ಮಿ ಬೇಸ್ ತೋರಿಸುತ್ತೆ. ಅಲ್ಲಿ ಮುಂಬೈ ಸಮುದ್ರದ ಮಧ್ಯದಲ್ಲಿರುವ ಒಂದು ಆಯಿಲ್ ರಿಂಗ್ ಅನ್ನ ಉಗ್ರರು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರುತ್ತೆ. ಫತೇಹ್ ಸಿಂಗ್ ಹೇಳ್ತಾನೆ, ನನ್ನ ಅತ್ಯುತ್ತಮ ಆಲ್ಫಾ ಸೋಲ್ಜರ್ಸ್ ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ ಅಂತ. ಎಲ್ಲ ಅಧಿಕಾರಿಗಳು ಮಾನಿಟರ್ನಲ್ಲಿ ಆಪರೇಷನ್ ನೋಡ್ತಿರ್ತಾರೆ. ನಂತರ ಎಲ್ಲರಿಗೂ ದೊಡ್ಡ ಶಾಕ್ ಹೋಗೋ ದೃಶ್ಯ ಕಾಣಿಸುತ್ತೆ. ಆ ಸೈನಿಕರು ಸಮುದ್ರದೊಳಗೆ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಸುಮಾರು 9 ನಿಮಿಷಗಳ ಕಾಲ ಉಸಿರು ಹಿಡಿದು ಈಜುತ್ತಾ ಮುಂದೆ ಹೋಗ್ತಾರೆ. ಅದನ್ನು ನೋಡಿ ಒಬ್ಬ ಆಫೀಸರ್ ಕೇಳ್ತಾನೆ, ಇದು ಹೇಗೆ ಸಾಧ್ಯ ಅಂತ. ಫತೇಹ್ ನಗ್ತಾ ಹೇಳ್ತಾನೆ, ಇವರು ಸಾಮಾನ್ಯ ಸೈನಿಕರಲ್ಲ, ಆಲ್ಫಾ ಸೋಲ್ಜರ್ಸ್ ಅಂತ ಹೇಳ್ತಾನೆ. ಅವನು ಮುಂದುವರಿಸಿ ಹೇಳ್ತಾನೆ, ಇವರ ಶ್ರವಣ ಶಕ್ತಿ ಸಾಮಾನ್ಯ ಮನುಷ್ಯರಿಗಿಂತ ಹಲವಾರು ಪಟ್ಟು ಹೆಚ್ಚು. ಇವರು ಕತ್ತಲಲ್ಲೂ ಕೂಡ ಕಣ್ಣಿಂದಲ್ಲ ಕಿವಿಯಿಂದ ಶತ್ರುವಿನ ಸ್ಥಳ ಪತ್ತೆ ಹಚ್ಚಬಹುದು. ಗುಂಡು ಯಾವ ದಿಕ್ಕಿನಲ್ಲಿ ಬರ್ತಿದೆ, ಎಷ್ಟು ವೇಗದಲ್ಲಿ ಬರ್ತಿದೆ ಅನ್ನೋ ಕ್ಷಣಾರ್ಧದಲ್ಲಿ ಲೆಕ್ಕ ಹಾಕ್ತಾರೆ. ಅಷ್ಟೊಂದು ಟ್ರೈನಿಂಗು ಇವ್ರಿಗಾಗಿದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವರ ದೇಹದ ರಿಫ್ಲೆಕ್ಷನ್ ಅಸಾಧಾರಣ ವೇಗದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಅಸಾಧ್ಯವಾದ ಕೆಲಸವನ್ನು ಇವರು ಸುಲಭವಾಗಿ ಮಾಡಿಬಿಡ್ತಾರೆ. ಹಾಗೆ ಈ ಕಡೆ ಆಲ್ಫಾ ಸೋಲ್ಜರ್ಸ್ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಉಗ್ರರುಗಳನ್ನು ಹೊಡೆದುಳಿಸ್ತಾರೆ. ಆದರೆ ಮತ್ತೊಂದು ಟ್ವಿಸ್ಟ್ ಇರುತ್ತೆ. ಇದು ನಿಜವಾದ ಆಪರೇಷನ್ ಅಲ್ಲ, ಇದು ಕೇವಲ ಡೆಮೋ ಮಾತ್ರ. ಅಂದರೆ ಆಲ್ಫಾ ಪ್ರೋಗ್ರಾಮ್ ಎಷ್ಟು ಶಕ್ತಿಶಾಲಿ ಅನ್ನೋದು ಎಲ್ರಿಗೂ ತೋರಿಸೋಕೆ ಫತೇಹ್ ಮಾಡಿದ ಪ್ರದರ್ಶನ. ಇದನ್ನು ನೋಡಿದ DRDO, NSG ಮತ್ತು ಬೇರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಬೆರಗಾಗ್ಬಿಡ್ತಾರೆ. ಒಬ್ಬ ಅಧಿಕಾರಿ ಕೇಳ್ತಾನೆ, ಇಷ್ಟು ಅದ್ಭುತವಾದ ಪ್ರಾಜೆಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಫತೇಹ್ ಹೇಳ್ತಾನೆ, ಇದರ ಹಿಂದೆ ಒಬ್ಬರು ಇದ್ದಾರೆ, ಅವರೇ ಡಾಕ್ಟರ್ ಜಾನ್. ಈ ಆಲ್ಫಾ ಸಿರಮ್ ಅನ್ನ ಅವರೇ ಕಂಡುಹಿಡಿದಿದ್ದಾರೆ. ವೀಕ್ಷಕರೇ, ಇಲ್ಲಿ ಆಲ್ಫಾ ಅಂದರೆ ಒಂದು ಸಿರಮ್. ಈ ಸಿರಮನ್ನು ಯಾರು ತಗೋತಾರೋ ಅವರು ತುಂಬ ಸೂಪರ್ ಸೋಲ್ಜರ್ ಆಗಿರ್ತಾರೆ. ಡಾಕ್ಟರ್ ಜಾನ್ ಮುಂದೆ ಬಂದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಮ್ಮೆ ಈ ಸಿರಮ್ ದೇಹಕ್ಕೆ ಸೇರಿದರೆ ಮನುಷ್ಯನ ದೇಹದ ಅಂಗಾಂಗಗಳು ಸಾಮಾನ್ಯಕ್ಕಿಂತ ಹಲವು ಪಟ್ಟು ವೇಗವಾಗಿ ಕೆಲಸ ಮಾಡ್ತವೆ. ಗಾಯವಾದರೂ ಕೂಡ ಬೇಗ ಗುಣವಾಗುತ್ತೆ. ಕೆಲವು ಹಲ್ಲಿಗಳು ತಮ್ಮ ಕತ್ತರಿಸಿದ ಬಾಲಗಳನ್ನು ಮತ್ತೆ ಬೆಳೆಸಿಕೊಳ್ಳುವಂತೆ ಮನುಷ್ಯನ ದೇಹವು ಕೂಡ ತನ್ನನ್ನು ತಾನೇ ವೇಗವಾಗಿ ಗುಣಪಡಿಸಿಕೊಳ್ಳಲು ಶುರು ಮಾಡ್ತದೆ. ಈ ಸಿರಮ್ ಕಂಪ್ಲೀಟ್ ಆದರೆ ಭಾರತದ ಪ್ರತಿಯೊಬ್ಬ ಸೈನಿಕನಿಗೂ ನಡೆಯುವ ಯುದ್ಧ ಯಂತ್ರವಾಗಿ ಬಿಡುತ್ತೆ. ಇದನ್ನೆಲ್ಲ ಕೇಳಿದ ನಂತರ ವಿಕ್ರಾಂತ್ ಕೌಲ್ ಕೂಡ ಕೊನೆಗೆ ಆಲ್ಫಾ ಪ್ರೋಗ್ರಾಮ್ಗೆ ತನ್ನ ಸಹಿ ಹಾಕ್ತಾನೆ. ಇದರ ಜೊತೆ ಭಾರತದ ಅತ್ಯಂತ ರಹಸ್ಯವಾದ ಆಲ್ಫಾ ಪ್ರಾಜೆಕ್ಟ್ ಅಧಿಕೃತವಾಗಿ ಆರಂಭವಾಗುತ್ತೆ. ಈ ಕಡೆ ಆಲ್ಫಾ ಪ್ರಾಜೆಕ್ಟ್ಗೆ ಅಧಿಕೃತ ಅನುಮೋದನೆ ಸಿಕ್ಕಿದ್ರೆ ಅತ್ತ ವಿಕ್ರಾಂತ್ ಕೌಲ್ ಅವರ ಜೀವನದಲ್ಲಿ ದೊಡ್ಡ ದುರಂತ ನಡೆಯುತ್ತೆ. ವಿಕ್ರಾಂತ್ ಅವರ ಪತ್ನಿ ಜಾನಕಿ 3 ತಿಂಗಳ ಗರ್ಭಿಣಿಯಾಗಿರ್ತಾಳೆ. ಆದರೆ ಡಾಕ್ಟರ್ಸ್ ಒಂದು ಶಾಕ್ ಆಗುವಂಥ ವಿಷಯನ ಹೇಳ್ತಾರೆ. ನಿಮ್ಮ ಆರೋಗ್ಯದಲ್ಲಿ ತುಂಬ ಗಂಭೀರವಾಗಿದೆ. ಈ ಮಗುವಿಗೆ ಜನ್ಮ ಕೊಡೋಕ್ಕೆ ಪ್ರಯತ್ನಿಸಿದ್ರೆ ನಿಮ್ಮ ಪ್ರಾಣಕ್ಕೂ ಅಪಾಯ ಅಂತ ಹೇಳ್ತಾರೆ. ಮಗುವನ್ನು ಉಳಿಸೋದು ಕಷ್ಟ, ಆದ್ದರಿಂದ ಗರ್ಭಪಾತ ಮಾಡಿಸೋದು ಉತ್ತಮ ಅಂತ ಹೇಳಿದಾಗ ಇದನ್ನು ಕೇಳಿದ ವಿಕ್ರಾಂತ್ ಮನಸ್ಸಲ್ಲೇ ಕುಸಿದು ಬೀಳ್ತಾನೆ. ಆದರೆ ಜಾನಕಿ ಮಾತ್ರ ಗಟ್ಟಿಯಾಗಿ ಹೇಳ್ತಾಳೆ, ನಾನು ಒಬ್ಬ ಸೈನಿಕನ ಹೆಂಡತಿ, ನನ್ನ ಮಗು ಬದುಕಬೇಕು, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಮಗುವಿಗೆ ನಾನು ಜನ್ಮ ನೀಡ್ತೀನಿ ಅಂತ ಹೇಳ್ತಾಳೆ. ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸ್ತಿದ್ದ ವಿಕ್ರಾಂತ್ ಅವಳನ್ನು ಹೀಗೆ ಸಾವಿನ ಬಾಯಿಗೆ ಹೋಗೋದನ್ನು ಅವನು ಸಹಿಸಿಕೊಳ್ಳಲ್ಲ. ಅದೇ ಭಾವನೆಯಲ್ಲಿ ಅವನು ಒಂದು ದೊಡ್ಡ ತಪ್ಪು ನಿರ್ಧಾರ ತಗೋತಾನೆ. ದೇಶದ ಅತ್ಯಂತ ರಹಸ್ಯವಾಗಿದ್ದ ಆಲ್ಫಾ ಸಿರಮನ್ನು ಲ್ಯಾಬ್ನಲ್ಲಿ ಕದ್ದು ತಂದು ಯಾರಿಗೂ ಹೇಳದೆ ತನ್ನ ಹೆಂಡತಿಯ ದೇಹಕ್ಕೆ ಇಂಜೆಕ್ಟ್ ಮಾಡಿಬಿಡ್ತಾನೆ. ಆದರೆ ಒಂದೇ ಒಂದು ನಂಬಿಕೆ, ಈ ಸಿರಮ್ ನನ್ನ ಹೆಂಡತಿಯನ್ನು ಉಳಿಸಬಹುದು ಅಂತ ಅವನಿಗೆ ಒಂದು ದೊಡ್ಡ ನಂಬಿಕೆ ಇರುತ್ತೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೊಂದು ಭಯಾನಕ ಘಟನೆ ನಡೆಯುತ್ತೆ. ಆಲ್ಫಾ ಸಿರಮ್ನ ತಗೊಂಡಿದ್ದ ಮೊದಲ ಬ್ಯಾಚ್ ಸೈನಿಕರು ಒಬ್ಬೊಬ್ಬರಾಗೆ ಸಾಯೋಕ್ಕೆ ಶುರು ಮಾಡ್ತಾರೆ. ಮೊದಲು ಅವರಿಗೆ ತೀವ್ರ ತಲೆನೋವು ಬರುತ್ತೆ. ನಂತರ ಬ್ರೈನ್ ಹೆಮರ್ಜೆಕ್ ಆಗಿ ಎಲ್ಲರೂ ಕೂಡ ಸಾವನ್ನಪ್ತಾರೆ. ಇದನ್ನು ನೋಡಿದ ಡಾಕ್ಟರ್ ಜಾನ್ ಮತ್ತು ಫತೇಹ್ ಸಿಂಗ್ ಇಬ್ಬರು ಶಾಕ್ ಆಗಿಬಿಡ್ತಾರೆ. ಅಷ್ಟರಲ್ಲಿ ಫತೇಹ್ಗೆ ಇನ್ನೊಂದು ಸುದ್ದಿ ಬರುತ್ತೆ, ವಿಕ್ರಾಂತ್ ಸರ್ ಕೂಡ ಆಲ್ಫಾ ಸಿರಮ್ನ ಕದ್ದಿದ್ದಾರೆ ಅಂತ. ಇದನ್ನು ಕೇಳಿದ ಫತೇಹ್ ನೇರವಾಗಿ ಆಸ್ಪತ್ರೆ ಕಡೆಗೆ ಓಡ್ತಾನೆ. ಆದರೆ ಅವನು ತಲುಪುವಷ್ಟರಲ್ಲಿ ತುಂಬ ತಡವಾಗಿರುತ್ತೆ. ಜಾನಕಿ ಮಗುವಿಗೆ ಜನ್ಮ ಕೊಟ್ಬಿಟ್ಟಿರ್ತಾಳೆ. ಆದರೆ ಅವಳು ಬದುಕಿರಲ್ಲ, ಅವಳ ಪ್ರಾಣ ಹೋಗ್ಬಿಟ್ಟಿರುತ್ತೆ.
ವಿಕ್ರಾಂತ್ ಸಂಪೂರ್ಣವಾಗಿ ಕುಸಿದು ಹೋಗಿರ್ತಾನೆ. ಅಷ್ಟರಲ್ಲಿ ಫತೇಹ್ ಅವರ ಹತ್ತಿರ ಬಂದು ಹೇಳ್ತಾನೆ, ಸರ್ ನಿಮ್ಮ ಮಗು ಬದುಕಿದೆ. ಈ ಮಾತು ಕೇಳಿ ವಿಕ್ರಾಂತ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಫತೇಹ್ ಮುಂದಿನ ಮಾತು ಕೇಳಿ ಅವನಿಗೆ ಮತ್ತೊಂದು ಆಘಾತ ಆಗುತ್ತೆ. ಇನ್ನು ಮುಂದೆ ಈ ಮಗು ನಿಮ್ಮದಲ್ಲ ಸರ್, ದೇಶದ ಆಸ್ತಿ. ಇದರ ದೇಹದಲ್ಲಿ ಆಲ್ಫಾ ಸಿರಮ್ ಇದೆ, ಆದ್ದರಿಂದ ಈ ಮಗುವನ್ನು ಸರ್ಕಾರದ ವಶಕ್ಕೆ ಕೊಡಲೇಬೇಕು ನೀವು ಅಂತ ಹೇಳಿ ಈ ಪುಟ್ಟ ಮಗುವನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಬಂದು ವಿಕ್ರಾಂತ್ಗೆ ಒಂದು ಸತ್ತ ಮಗುವಿನ ದೇಹನ ತೋರಿಸಿ, ನಿಮ್ಮ ಮಗು ಈಗ ಬದುಕಿಲ್ಲ ಸರ್, ಸತ್ತೋಗ್ಬಿಡ್ತು ಈಗಲೇ ಅಂತ ಹೇಳ್ತಾನೆ. ತನ್ನ ಮಗು ಸತ್ತೋಯ್ತು ಅನ್ನೋ ನಂಬಿಕೆಯಲ್ಲಿ ವಿಕ್ರಾಂತ್ ಕಣ್ಣೀರಿಡ್ತಾ ಆ ಮಗುವಿನ ಶವವನ್ನು ತೆಗೆದುಕೊಂಡು ಹೊರಟೋಗ್ತಾನೆ. ಆದರೆ ಅವನಿಗೆ ಗೊತ್ತಿರಲ್ಲ ಆ ಮಗು ಅವನದಲ್ಲ ಅಂತ. ಆದರೆ ಈ ಕಡೆ ಅವನ ನಿಜವಾದ ಮಗು ಇನ್ನು ಬದುಕಿ ಇರುತ್ತೆ. ಅದೇ ಸಮಯದಲ್ಲಿ ಆಲ್ಫಾ ಪ್ರಾಜೆಕ್ಟ್ ಕಂಪ್ಲೀಟ್ ರಿಜೆಕ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ತನಿಖೆ ಶುರುವಾಗುತ್ತೆ. ಇಷ್ಟೂ ಸೈನಿಕರ ಸಾವಿಗೆ ಫತೇಹ್ ಸಿಂಗ್ ಕಾರಣ ಅಂತ ಅವನ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ಅವನಿಗೆ ಕೋರ್ಟ್ ಮಾರ್ಷಲ್ ಮಾಡುವ ಪರಿಸ್ಥಿತಿ ಬರುತ್ತೆ. ಆದರೆ ದೇಶಕ್ಕಾಗಿ ಮಾಡಿದ ಸೇವೆಯನ್ನು ಗಮನಿಸಿ ಕೋರ್ಟ್ ಮಾರ್ಷಲ್ ಮಾಡದೆ ಅವನ ಹುದ್ದೆ ಇಳಿಸಿ ದೂರದ ಚಿರಾಪುಂಜಿ ಬೇಸ್ ಕ್ಯಾಂಪ್ಗೆ ವರ್ಗಾವಣೆ ಮಾಡ್ತಾರೆ. ಹೊರಡುವಾಗ ಫತೇಹ್ ಒಂದು ಮಾತು ಹೇಳ್ತಾನೆ, ಇವತ್ತು ಎಲ್ಲರೂ ನನ್ನನ್ನು ತಪ್ಪಿತಸ್ಥ ಅಂತ ಹೇಳ್ತಿದ್ದಾರೆ, ಆದರೆ ಇದೇ ಪ್ರಾಜೆಕ್ಟ್ ಯಶಸ್ವಿಯಾದರೆ ನನ್ನನ್ನೇ ದೇಶದ ದೊಡ್ಡ ದೇಶಭಕ್ತ ಅಂತ ಹೊಗಳ್ತಿದ್ರು. ಒಂದು ದಿನ ನನ್ನ ಮೌಲ್ಯ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಹೀಗಂತ ಹೇಳಿ ಕಣ್ಣೀರಿನಿಂದ ಅಲ್ಲಿಂದ ಹೊರಟೋಗ್ತಾನೆ. ಆದರೆ ಫತೇಹ್ ಮನಸ್ಸಲ್ಲಿ ಇನ್ನೂ ಆಲ್ಫಾ ಪ್ರಾಜೆಕ್ಟ್ ಮುಗ್ದಿರಲ್ಲ. ಅವನು ಯಾರಿಗೋ ಸೀಕ್ರೆಟಾಗಿ ಕಾಲ್ ಮಾಡಿ ಹೇಳ್ತಾನೆ, ನನಗೆ ತುಂಬ ಹಣ ಬೇಕು, ಒಂದು ಸೀಕ್ರೆಟ್ ಲ್ಯಾಬ್ ಕೂಡ ಬೇಕು, ಯಾಕೆಂತ ಮಾತ್ರ ಕೇಳಬೇಡ, ನನಗೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ. ಅಂದರೆ ಆರ್ಮಿಯಿಂದ ಶಿಕ್ಷೆ ಆಗಿದ್ರೂ ಕೂಡ ಫತೇಹ್ ಆಲ್ಫಾ ಪ್ರಾಜೆಕ್ಟನ್ನು ಸೀಕ್ರೆಟಾಗಿ ಮತ್ತೆ ಆರಂಭಿಸೋಕೆ ನಿರ್ಧಾರ ಮಾಡಿರ್ತಾನೆ. ರಾಜಸ್ಥಾನದ ಥಾರ್ ಮರುಭೂಮಿಯ ಮಧ್ಯೆ ಯಾರಿಗೂ ಕೂಡ ಕಾಣದ ಹಾಗೆ ಒಂದು ಬಿಲ್ಡಿಂಗನ್ನು ಅವನು ರಹಸ್ಯ ಲ್ಯಾಬ್ ಆಗಿ ಪರಿವರ್ತನೆ ಮಾಡ್ತಾನೆ. ಅಲ್ಲಿಗೆ ಮತ್ತೆ ಡಾಕ್ಟರ್ ಜಾನನ್ನು ಕೂಡ ಕರೆಸ್ಕೊಳ್ತಾನೆ. ಫತೇಹ್ ಹೇಳ್ತಾನೆ, ಆರ್ಮಿಯಲ್ಲಿ ನನಗೆ ಶಿಕ್ಷೆ ಸಿಕ್ಕಿರಬಹುದು, ಆದರೆ ನನ್ನ ಕನಸು ಇನ್ನೂ ಮುಗ್ದಿಲ್ಲ, ಆಲ್ಫಾ ಪ್ರಾಜೆಕ್ಟ್ ಮತ್ತೆ ಶುರುವಾಗುತ್ತದೆ ಅಂತ ಹೇಳ್ತಾನೆ. ಡಾಕ್ಟರ್ ಜಾನ್ಗೆ ಮೊದಲಿಗೆ ಭಯ ಆಗುತ್ತೆ. ಆದರೆ ಫತೇಹ್ ಹೇಳ್ತಾನೆ, ನಮ್ಮ ಬಳಿ ಇನ್ನೂ ಒಂದು ಟ್ರಂಪ್ ಕಾರ್ಡ್ ಇದೆ ಅಂತ ಹೇಳಿ ಒಂದು ಗಾಜಿನ ಕೊಠಡಿಯಲ್ಲಿ ತೋರಿಸ್ತಾನೆ. ಒಳಗೆ ಒಂದು ಪುಟ್ಟ ಹೆಣ್ಣು ಮಗು ಮಲಗಿರುತ್ತೆ. ಆ ಮಗು ಬೇರೆ ಯಾರೂ ಅಲ್ಲ, ವಿಕ್ರಾಂತ್ ಕೌಲ್ ಅವರ ನಿಜವಾದ ಮಗಳು. ಅಂದರೆ ವಿಕ್ರಾಂತ್ ಕೌಲ್ಗೆ ಸತ್ತೋಗಿದೆ ಅಂತ ತೋರಿಸಿದ ಮಗು ನಕಲಿ, ನಿಜವಾದ ಮಗು ಫತೇಹ್ ತನ್ನ ಬಳಿ ಇಟ್ಕೊಂಡಿರ್ತಾನೆ. ಯಾಕಂದರೆ ವಿಕ್ರಾಂತ್ಗೆ ತನ್ನ ಮಗು ಬದುಕಿದೆ ಅಂತ ಗೊತ್ತಾದರೆ ಅವನು ಯಾವ ಪರಿಸ್ಥಿತಿಯಲ್ಲೂ ಕೂಡ ಅವಳನ್ನು ಹುಡುಕಿ ಬರ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ಅವನು ಸತ್ತ ಮಗು ತೋರಿಸಿ ವಿಕ್ರಾಂತನ್ನು ದೂರ ಮಾಡಿರ್ತಾನೆ. ಇದಾದ ಬಳಿಕ ಆ ಮಗುವಿಗೆ ಸೀತಾ ಎಂದು ಹೆಸರಿಡ್ತಾನೆ. ಆ ದಿನದಿಂದ ಸೀತಾಳ ಜೀವನವೇ ಬದಲಾಗುತ್ತೆ. ಅವಳು ಮಗುವಲ್ಲ, ಒಂದು ಪ್ರಯೋಗದ ವಸ್ತು ಆಗಿಬಿಡ್ತಾಳೆ. ಪ್ರತಿ 6 ತಿಂಗಳಿಗೊಮ್ಮೆ ಅವಳ ರಕ್ತವನ್ನು ತೆಗಿತಾರೆ. ಪ್ರತಿ ವರ್ಷ ಅವಳ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಅಂತ ಪರೀಕ್ಷೆ ಮಾಡ್ತಾರೆ. ಅವಳ ದೈಹಿಕ ಬೆಳವಣಿಗೆಗೆ ಮತ್ತು ಮೆದುಳಿನ ಬೆಳವಣಿಗೆ, ರಿಫ್ಲೆಕ್ಸ್, ದೇಹದ ಶಕ್ತಿ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಆದರೆ ಫತೇಹ್ಗೆ ಒಂದೇ ಒಂದು ಪ್ರಶ್ನೆ, ಆಲ್ಫಾ ಸಿರಮ್ ಸಂಪೂರ್ಣವಾಗಿ ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ. ವರ್ಷಗಳು ಕಳೆಯುತ್ತೆ. ಸೀತಾ ಬೇರೆ ಮಕ್ಕಳ ಥರ ಇರಲ್ಲ. ಅವಳು ತನ್ನ ವಯಸ್ಸಿಗಿಂತ 10 ಪಟ್ಟು ವೇಗವಾಗಿ ಕಲಿತಾ ಇರ್ತಾಳೆ. ಯಾವುದೇ ವಿಷಯ ಒಮ್ಮೆ ನೋಡಿದರೆ ಸಾಕು, ಕ್ಷಣದಲ್ಲೇ ನೆನಪಿಟ್ಕೊಳ್ತಾಳೆ. ಚೆಸ್ ಆಡಿದ್ರೂ ಕೂಡ ಯಾರೂ ಅವಳನ್ನು ಸೋಲ್ಸೋಕ್ಕಾಗಲ್ಲ. ಕಂಪ್ಯೂಟರ್ ಹ್ಯಾಕಿಂಗ್ ಕೂಡ ಸುಲಭವಾಗಿ ಕಲಿತು ಬಿಡ್ತಾಳೆ. ಆದರೂ ಫತೇಹ್ ಇದರಲ್ಲಿ ಸಂತೋಷ ಇರಲ್ಲ. ಅವನಿಗೆ ಬೇಕಾಗಿದ್ದು ಒಂದೇ, ಆಲ್ಫಾ ಸಂಪೂರ್ಣವಾಗಿ ಆಕ್ಟಿವ್ ಆಗಬೇಕು ಅಂತ. ಇದಕ್ಕಾಗಿ ಸೀತಾಳಿಗೆ ಬಾಲ್ಯದಿಂದ ಕಠಿಣ ತರಬೇತಿ ಕೊಡಲಾಗುತ್ತದೆ. ಒಂದು ದಿನ ಸೀತಾಳ ಕಣ್ಣನ್ನು ಕಟ್ಬಿಡ್ತಾರೆ. ಯಾರೂ ಕಾಣದ ಹಾಗೆ ಟಾರ್ಗೆಟನ್ನು ಇಡ್ತಾರೆ. ಆದರೆ ಅವಳು ಕಣ್ಣಿಂದಲ್ಲ, ಕಿವಿಯಿಂದ ಶಬ್ದವನ್ನು ಗುರುತಿಸಿ ಪ್ರತಿಯೊಂದು ಗುರಿಯನ್ನು ತಪ್ಪದೆ ಹೊಡಿತಾಳೆ. ಇದನ್ನು ನೋಡಿ ಫತೇಹ್ ಮುಖದಲ್ಲಿ ಮೊದಲ ಬಾರಿಗೆ ನಗು ಕಾಣಿಸುತ್ತೆ. ಅವನು ಅದನ್ನು ನೋಡಿ ಅರ್ಥ ಮಾಡ್ಕೋತಾನೆ, ಆಲ್ಫಾ ಆಕ್ಟಿವ್ ಆಗ್ತಿದೆ ಅಂತ. ಅದಾದ ನಂತರ ಸೀತಾಳನ್ನು ಯುದ್ಧ ತಂತ್ರವಾಗಿ ಬೆಳೆಸ್ತಾನೆ. ಮಾರ್ಷಲ್ ಆರ್ಟ್, ಗನ್ ಫೈರಿಂಗ್, ಸ್ಟ್ರೈಪಿಂಗ್, ಸರ್ವೈವಲ್ ಸ್ಕಿಲ್, ಹ್ಯಾಂಡ್ ಟು ಹ್ಯಾಂಡ್ ಕಮ್ ಬ್ಯಾಕ್, ಈ ಥರ ಯಾವ ತರಬೇತಿಯನ್ನು ಕೂಡ ಬಿಡಲ್ಲ. ಪ್ರತಿದಿನ ಪ್ರತಿ ಕ್ಷಣ ಸೀತಾಳನ್ನು ಒಬ್ಬ ಮನುಷ್ಯನಾಗಿ ಅಲ್ಲ, ಒಂದು ಆಯುಧವಾಗಿ ರೂಪಿಸ್ತಾನೆ. ಕಾಲ ಕಳೆಯುತ್ತಾ ಸೀತಾ ಇನ್ನಷ್ಟು ಬಲಿಷ್ಠಳಾಗ್ತಾಳೆ, ಇನ್ನಷ್ಟು ಕ್ರೂರಿ ಆಗ್ತಾಳೆ. ಅವಳ ಭಾವನೆಗಳಿಗಿಂತ ಮಿಷನ್ಗಳೇ ಮುಖ್ಯವಾಗಿರ್ತವೆ. ಫತೇಹ್ಗೆ ಬೇಕಾಗಿದ್ದ ಜೀವಂತ ಯುದ್ಧ ತಂತ್ರ ಕೊನೆಗೂ ಸಿದ್ಧ ಆಗುತ್ತೆ. ವೀಕ್ಷಕರೇ, ಇಲ್ಲಿವರೆಗೂ ನಾವು ನೋಡಿದ್ದು ಸೀತಾಳ ಬಾಲ್ಯ ಅಷ್ಟೇ. ಈಗ ಕತೆ ನೇರವಾಗಿ 2026ಗೆ ಜಂಪ್ ಆಗುತ್ತೆ. ದೆಹಲಿಯಲ್ಲಿರುವ ರಾ ಮುಖ್ಯ ಕಚೇರಿ ನಮಗೆ ಕಾಣಿಸುತ್ತೆ. ಅಲ್ಲಿ ಈಗ ವಿಕ್ರಾಂತ್ ಕೌಲ್ ರಾ ಮುಖ್ಯಸ್ಥನಾಗಿರ್ತಾನೆ. ಕಳೆದ 20 ವರ್ಷಗಳಿಂದ ತನ್ನ ಮಗಳು ಸತ್ತು ಹೋದಳು ಅನ್ನೋ ನೋವಿನಲ್ಲೇ ಬದುಕುತ್ತಿರ್ತಾನೆ. ದೇಶ ಸೇವೆಯನ್ನು ಮಾತ್ರ ಬಿಟ್ಟಿರಲ್ಲ. ಅಷ್ಟರಲ್ಲಿ ರಾ ಅಧಿಕಾರಿಗಳು ಒಂದು ಶಾಕಿಂಗ್ ಮಾಹಿತಿಯನ್ನು ತರ್ತಾರೆ. ಕಳೆದ ಕೆಲವು ವಾರಗಳಲ್ಲಿ DRDO, NSG, ರಕ್ಷಣಾ ಸಚಿವಾಲಯ ಹೀಗೆ ಬೇರೆ ಬೇರೆ ವಿಭಾಗದ 5 ಹಿರಿಯ ಅಧಿಕಾರಿಗಳನ್ನು ಯಾರು ಅತ್ಯಂತ ನಿಖರವಾಗಿ ಹತ್ಯೆ ಮಾಡಿದ್ದಾರೆ. ಮೊದಲಿಗೆ ಯಾರಿಗೂ ಈ ಕೊಲೆಯ ನಡುವೆ ಯಾವುದೇ ಸಂಬಂಧ ಕಾಣಿಸೋದಿಲ್ಲ. ಆದರೆ ವಿಕ್ರಾಂತ್ ಎಲ್ಲ ಫೈಲ್ಗಳನ್ನು ಒಟ್ಟಿಗೆ ನೋಡಿ ಒಂದು ವಿಷಯ ಮಾತ್ರ ಗಮನಿಸ್ತಾನೆ. ಈ 5 ಜನರು 20 ವರ್ಷಗಳಿಂದ ಆಲ್ಫಾ ಪ್ರಾಜೆಕ್ಟ್ಗೆ ಅನುಮೋದನೆ ನೀಡಿದ್ದ ಅದೇ ಅಧಿಕಾರಿಗಳು. ಅಂದರೆ ಯಾರೋ ಉದ್ದೇಶಪೂರ್ವಕವಾಗಿ ಆಲ್ಫಾ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಎಲ್ಲರನ್ನ ಒಬ್ಬೊಬ್ಬರನ್ನಾಕಿ ಮುಗಿಸ್ತಾ ಇದ್ದಾನೆ ಅಂತ ಅಂದ್ಕೋತಾನೆ. ವಿಕ್ರಾಂತ್ ತಕ್ಷಣ ಹೇಳ್ತಾನೆ, ಇದು ಸಾಮಾನ್ಯ ಹಂತಕನ ಕೆಲಸ ಅಲ್ಲ, ಇದು ಆಲ್ಫಾ ಅಂತ. ಈತ ದೊಡ್ಡವಳಾದ ಸೀತಾ ಮತ್ತೆ ಥಾರ್ ಮರುಭೂಮಿಯಲ್ಲಿದ್ದ ಆ ಹಳೆಯ ಲ್ಯಾಬ್ಗೆ ಬರ್ತಾಳೆ. ಆದರೆ ಈ ಬಾರಿ ಅವಳ ಉದ್ದೇಶ ಬೇರೆ ಆಗಿರುತ್ತೆ. ಲ್ಯಾಬ್ಗೆ ಕಾಲಿಟ್ಟ ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದ ಎಲ್ಲರನ್ನೂ ಕೂಡ ಯಾವುದೇ ಕರುಣೆ ಇಲ್ಲದೆ ಕೊಂದು ಹಾಕ್ತಾಳೆ. ನಂತರ CCTV ಕ್ಯಾಮ್ರಾ ಮುಂದೆ ನಿಂತು ನಗ್ತಾ ಹೇಳ್ತಾಳೆ,
ಈಗ ಲಂಕೆ ಸುಡುವ ಸಮಯ ಬಂದಿದೆ ಅಂತ. ಅವಳು ಹೇಳ್ತಾಳೆ ಇನ್ನೂ ಇಬ್ಬರು ಮಾತ್ರ ಬಾಕಿ ಇದ್ದಾರೆ, ಒಬ್ಬ ಬಾಬಾ ಫತೇ, ಇನ್ನೊಬ್ಬ ವಿಕ್ರಾಂತ್ ಕೌಲ್. ಅಂದರೆ ಇದುವರೆಗೂ ಫತೇ ಆದೇಶದಿಂದ ಕೆಲಸ ಮಾಡುತ್ತಿದ್ದ ಸೀತಾ ಈಗ ಅವನ ವಿರುದ್ಧವೇ ತಿರುಗಿ ಬಿದ್ದಿರ್ತಾಳೆ. ಇದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಆ ರಾತ್ರಿ ಸೀತಾ ಕಂಪ್ಯೂಟರ್ ಮುಂದೆ ಕುಳಿತು ವಿಕ್ರಾಂತ್ ಕೌಲ್ ಬಗ್ಗೆ ಸಂಪೂರ್ಣ ಮಾಹಿತಿನ ಹುಡ್ಕೋಲು ಶುರು ಮಾಡ್ತಾಳೆ. ಅವನ ಹಳೆಯ ಪೋಸ್ಟಿಂಗ್ಗಳು, ಸೈನಿಕ ಜೀವನ, ರಾವ್ಗೆ ಹೇಗೆ ಬಂದ ಎಲ್ಲವನ್ನೂ ಓದುತ್ತಾಳೆ. ಅಷ್ಟರಲ್ಲಿ ಅವಳಿಗೆ ಗೊತ್ತಾಗುತ್ತೆ ವಿಚಿತ್ರ ವಿಷಯ ಏನಂದರೆ ವಿಕ್ರಾಂತ್ ಆಗಾಗ ಸ್ಪೇನ್ ದೇಶಕ್ಕೆ ಹೋಗಿ ಬರ್ತಿದ್ದಾನೆ ಅಂತ. ಒಬ್ಬ ರಾ ಚೀಫ್ ಸ್ಪೇನ್ಗೆ ಇಷ್ಟು ಬಾರಿ ಯಾಕೆ ಹೋಗ್ತಾನೆ ಅಂತ ಅವಳಿಗೆ ಅನುಮಾನ ಬರುತ್ತೆ. ಈಗ ಸಿನಿಮಾ ನಮ್ಮನ್ನು ಸ್ಪೇನ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಬ್ಬ ಹುಡುಗಿ ತುಂಬ ಖುಷಿಯಾಗಿ ಫುಟ್ಬಾಲ್ ಆಡ್ತಿರ್ತಾಳೆ. ಅವಳ ಹೆಸರು ದುರ್ಗಾ. ಅವಳು ಒಬ್ಬ ಅಥ್ಲೀಟ್, ಜೀವನವನ್ನು ತುಂಬ ಸಂತೋಷದಿಂದ ಬದುಕುತ್ತಿದ್ದಾಳೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ವಿಕ್ರಾಂತ್ ಬರ್ತಾನೆ. ಇಬ್ಬರು ತುಂಬ ಆತ್ಮೀಯರಾಗಿ ಮಾತಾಡ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ದುರ್ಗಾ ವಿಕ್ರಾಂತ್ ಕೌಲ್ನ ಇನ್ನೊಂದು ಮಗಳು ಅಂತ. ಈ ಟ್ವಿಸ್ಟ್ ನೋಡಿದ್ರೆ ಯಾರಿಗಾದರೂ ಶಾಕ್ ಆಗುತ್ತೆ, ಯಾಕಂದರೆ ವಿಕ್ರಾಂತ್ಗೆ ಇನ್ನೊಂದು ಮಗು ಹೇಗೆ ಆಯಿತು ಅಂತ. ನಂತರ ಸಿನಿಮಾ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಜಾನಕಿ ಹೆರಿಗೆಯಾದ ದಿನ ಒಬ್ಬ ನರ್ಸ್ ವಿಕ್ರಾಂತನ್ನು ರಹಸ್ಯವಾಗಿ ಭೇಟಿಯಾಗ್ತಾಳೆ. ಅವಳು ಹೇಳ್ತಾಳೆ, ಸರ್ ನಿಮ್ಮ ಹೆಂಡತಿಗೆ ಒಂದು ಮಗುವಲ್ಲ 2 ಮಗು ಹುಟ್ಟಿರೋದು ಅಂತ ಹೇಳ್ತಾನೆ. ವಿಕ್ರಾಂತ್ಗೆ ದೊಡ್ಡ ಶಾಕ್ ಆಗುತ್ತೆ. ನರ್ಸ್ ಮುಂದುವರಿಸಿ ಹೇಳ್ತಾಳೆ, ಜಾನಕಿ ಮೇಡಮ್ ಮೊದಲೇ ನನಗೆ ಹೇಳಿದರು ನೀವು 2 ಮಕ್ಕಳು ಅಂತ ಗೊತ್ತಾದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ದರಿಂದ ಈ ವಿಷಯವನ್ನು ಯಾರಿಗೂ ಹೇಳಬೇಡ ಅಂತ ಅವರು ನನ್ನ ಬಳಿ ಮಾತು ತೊಗೊಂಡಿದ್ದಾರೆ ಅಂತ ಹೇಳ್ತಾಳೆ. ನಂತರ ನರ್ಸ್ 2ನೇ ಮಗುವನ್ನು ರಹಸ್ಯವಾಗಿ ಆಸ್ಪತ್ರೆಯಿಂದ ಹೊರಗೆ ಕಳಿಸ್ತಾಳೆ. ಅದಕ್ಕಾಗಿಯೇ ಫತೇಹ್ಗೆ ತನ್ನ ಮೊದಲ ಮಗಳು ಸಿಕ್ಕಿರ್ತಾಳೆ, ಆದರೆ 2ನೇ ಮಗಳು ಅವನಿಗೆ ಕೈಗೆ ಸಿಕ್ಕಿರಲ್ಲ. ಈಗ ವಿಕ್ರಾಂತ್ ದುರ್ಗಾಳನ್ನು ಇಷ್ಟು ವರ್ಷ ಮರೆಮಾಚಿರ್ತಾನೆ. ಎಲ್ಲ ಸತ್ಯವನ್ನು ಕೂಡ ಹೇಳಿರ್ತಾನೆ. ನಿನಗೆ ಒಬ್ಬ ಅಕ್ಕ ಇದ್ದಾಳೆ, ಅವಳ ಹೆಸರು ಸೀತಾ. ಫತೇಹ್ ಸಿಂಗ್ ಅವಳನ್ನು ಚಿಕ್ಕ ವಯಸ್ಸಿನಿಂದಲೇ ಒಂದು ಆಯುಧದಂತೆ ಬೆಳೆಸಿದ್ದಾನೆ. ಅಕ್ಕ ಇನ್ನೂ ಬದುಕಿದ್ದಾಳೆ ಅನ್ನೋ ಮಾತು ಕೇಳಿ ಅವಳು ಭಾವುಕಳಾಗ್ತಾಳೆ. ಅವಳು ಹೇಳ್ತಾಳೆ, ನಾನು ನನ್ನ ಅಕ್ಕನನ್ನು ಹುಡುಗಿ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಅಂತ. ನಮ್ಮ ಕುಟುಂಬನ ಮತ್ತೆ ಒಂದು ಮಾಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳ್ತಾಳೆ. ಆದರೆ ವಿಕ್ರಾಂತ್ ನಿಧಾನವಾಗಿ ಹೇಳ್ತಾನೆ, ಸೀತಾ ಈಗ ಮೊದಲಿನ ಸೀತಾ ಅಲ್ಲ, ಅವಳು ಫತೇಹ್ನ ಒಂದು ಕೊಲೆಯ ಯಂತ್ರ ಆಗಿ ಮಾಡಿದ್ದಾನೆ. ನಾವು ಬೇಗ ಅವಳನ್ನು ಹುಡುಕಬೇಕು ಅಂತ ಹೇಳ್ತಾನೆ. ವಿಕ್ರಾಂತ್ ತನ್ನ ಮಗಳು ದುರ್ಗಾಗೆ ಎಲ್ಲ ಸತ್ಯವನ್ನು ಹೇಳಿದ ನಂತರ ಮತ್ತೊಂದು ವಿಷಯನ ಹೇಳ್ತಾನೆ. ಅವನು ಹೇಳ್ತಾನೆ ಏನಂತ ಅಂದರೆ, ನಾನು ಈಗಾಗಲೇ ಫತೇಹ್ ಸಿಂಗ್ನ ಭೇಟಿಯಾಗಿ ಬಂದಿದ್ದೀನಿ. ಇದನ್ನು ಕೇಳಿದ ದುರ್ಗಾ ಶಾಕ್ ಆಗ್ತಾಳೆ. ಆಮೇಲೆ ವಿಕ್ರಾಂತ್ ಆ ಭೇಟಿಯ ಬಗ್ಗೆ ಹೇಳಲು ಶುರು ಮಾಡ್ತಾನೆ. ಕೆಲವು ದಿನಗಳ ಹಿಂದೆ ವಿಕ್ರಾಂತ್ ನೇರವಾಗಿ ಚಿರಾಪುಂಜಿಯಲ್ಲಿದ್ದ ಫತೇಹ್ ಸಿಂಗ್ನ ಬೇಸ್ ಕ್ಯಾಂಪ್ಗೆ ಹೋಗಿದ್ದ. ಅಲ್ಲಿ ಫತೇಹ್ ಸಿಂಗ್ ಯಾವುದೇ ಭಯ ಇಲ್ಲದೆ ಅವನು ಸ್ವಾಗತ ಮಾಡ್ತಾನೆ. ವಿಕ್ರಾಂತ್ ಕೋಪದಿಂದ ಕೇಳ್ತಾನೆ, ನನ್ನ ಮಗಳ ಜೀವನವನ್ನು ಯಾಕೆ ಹಾಳು ಮಾಡ್ತಿದ್ಯಾ ಅಂತ. ಆದರೆ ಫತೇಹ್ ಮಾತ್ರ ತುಂಬ ಶಾಂತವಾಗಿ ಉತ್ತರಿಸ್ತಾನೆ, ನಾನು ಮಾಡ್ತಿರೋದು ಎಲ್ಲನೂ ಕೂಡ ದೇಶಕ್ಕಾಗಿ ಅಂತ ನೀನು ನಂಬಿದೆಯಾ? ಆದರೆ ಈಗ ನಿನಗೆ ಒಂದು ವಿಷಯ ಹೇಳ್ತೀನಿ, ಸೀತಾ ಈಗ ಕೂಡ ನನ್ನ ಕೈಯಲ್ಲಿಲ್ಲ, ಅವಳು ತನ್ನದೇ ದಾರಿಯಲ್ಲಿ ನಡೀತಿದ್ದಾಳೆ. ಅದಾದ ಬಳಿಕ ಫತೇಹ್ ಸಂಪೂರ್ಣ ಸತ್ಯವನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಅವನು ಹೇಗೆ ಆಲ್ಫಾ ಪ್ರಾಜೆಕ್ಟನ್ನು ಮತ್ತೆ ಸೀಕ್ರೆಟಾಗಿ ಶುರು ಮಾಡ್ತಾನೆ, ಹೇಗೆ ಡಾಕ್ಟರ್ ಜಾನ್ ಜೊತೆ ಸೇರಿ ಸೀತಾಳ ಮೇಲೆ ವರ್ಷಗಳ ಕಾಲ ಪ್ರಯೋಗ ಮಾಡಿದ ಅಂತ, ಹೇಗೆ ಅವಳ ಚಿಕ್ಕ ವಯಸ್ಸಿನಿಂದಲೇ ಒಬ್ಬ ಯುದ್ಧ ತಂತ್ರವಾಗಿ ಬೆಳೆಸಿದ್ದು ಎಲ್ಲವನ್ನು ಕೂಡ ಒಪ್ಕೋತಾನೆ. ಆದರೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, ಇಂದು ಆಗುತ್ತಿರುವ ಎಲ್ಲ ಕೊಲೆಗಳನ್ನು ಕೂಡ ನಾನು ಮಾಡ್ತಾ ಇಲ್ಲ, ನಿನ್ನ ಮಗಳು ಸೀತಾ ಮಾಡ್ತಿದ್ದಾಳೆ. ನೀನು ನನ್ನ ವಿರುದ್ಧ ದೂರು ಕೊಟ್ಟರು ಕೂಡ ಸಿಕ್ಕಿ ಬೀಳೋದು ನಾನಲ್ಲ, ಅದೇ ನಿನ್ನ ಮಗಳು ಮಾತ್ರ ಸಿಕ್ಕಿಬೀಳ್ತಾಳೆ ಅಂತ ಹೇಳ್ತಾನೆ. ಈ ಮಾತು ಕೇಳಿದ ವಿಕ್ರಾಂತ್ಗೆ ಮಾತೇ ಬರೋಲ್ಲ. ಈ ವಿಷಯವನ್ನೆಲ್ಲ ದುರ್ಗಾಗೆ ಹೇಳಿದ ನಂತರ ವಿಕ್ರಾಂತ್ ಹೇಳ್ತಾನೆ, ನಾವು ಸೀತಾಳನ್ನು ಹುಡುಕಿ ಅವಳಿಗೆ ನಿಜ ಹೇಳಬೇಕು, ಇಲ್ಲ ಅಂದರೆ ಫತೇಹ್ ಅವಳನ್ನು ಕೂಡ ಕೊಂದುಬಿಡ್ತಾನೆ ಅಂತ ಹೇಳ್ತಾನೆ. ಇತ್ತ ಸೀತಾ ತನ್ನ ತನಿಖೆಯನ್ನು ಮುಂದುವರಿಸ್ತಾಳೆ. ವಿಕ್ರಾಂತ್ ಮತ್ತೆ ಭಾರತಕ್ಕೆ ಬರ್ತಿದ್ದಾನೆ ಅನ್ನೋ ಮಾಹಿತಿ ಅವಳಿಗೆ ಸಿಗ್ತದೆ. ಈ ಸರಿ ಅವನು ಶ್ರೀನಗರಕ್ಕೆ ಹೋಗ್ತಿದ್ದಾನೆ. ಅವಳು ಕೂಡ ಅವನಿಗಿಂತ ಮುಂಚೆ ಶ್ರೀನಗರ ತಲುಪಿರ್ತಾಳೆ. ಅಲ್ಲಿ ಜಾನಕಿ ಹೆಸರಿನ ಹಳೆಯ ಮನೆ ಇರುತ್ತೆ. ಅದೇ ಮನೆಗೆ ವಿಕ್ರಾಂತ್ ಬಂದಿರ್ತಾನೆ ಅಂತ ಅವಳಿಗೆ ಗೊತ್ತಿರುತ್ತೆ. ಆದರೆ ವಿಕ್ರಾಂತ್ ತುಂಬ ಜಾಗ್ರತೆಯಿಂದ ಪ್ಲ್ಯಾನ್ ಮಾಡಿರ್ತಾನೆ. ಅವನು ದುರ್ಗಾಳನ್ನು ಮೊದಲೇ ಆ ಮನೆಗೆ ಕಳಿಸಿರ್ತಾನೆ. ತಾನು ಸ್ವಲ್ಪ ಸಮಯದ ನಂತರ ಬರ್ತೀನಿ ಅಂತ ಹೇಳಿರ್ತಾನೆ. ಯಾಕಂದರೆ ಅವನಿಗೆ ಆಗಲೇ ಅನುಮಾನ ಇರುತ್ತೆ, ಯಾರೋ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ನಂತರ ದುರ್ಗಾ ಮನೆಗೆ ಬಂದು ಒಳಗೆ ಹೋಗ್ತಾಳೆ. ಅವಳು ಕಾಫಿ ಮಾಡಲು ಕಿಚನ್ ಹೋಗುವಷ್ಟರಲ್ಲಿ ಮನೆಯೊಳಗೆ ಯಾರೋ ಇದ್ದಾರೆ ಅನ್ನೋ ಅನುಭವ ಆಗುತ್ತೆ. ಅದೇ ಸಮಯದಲ್ಲಿ ಸೀತಾಳಿಗೂ ದುರ್ಗಾ ಇರುವ ಜಾಗ ಗೊತ್ತಾಗುತ್ತೆ. ಯಾಕಂದರೆ ಇಬ್ಬರ ದೇಹದಲ್ಲೂ ಆಲ್ಫಾ ಸಿರಮ್ ಇದೆ. ಅವರ ಆಕ್ಟಿವ್ ಮೈಂಡ್ ಎಲ್ಲ ಮನುಷ್ಯರಿಗಿಂತ ಹಲವು ಪಟ್ಟು ಹೆಚ್ಚಾಗಿರುತ್ತೆ. ಒಬ್ಬರ ಇರುವಿಕೆಯನ್ನು ಮತ್ತೊಬ್ಬರು ತಕ್ಷಣ ಗುರುತಿಸುತ್ತಾರೆ. ಮುಂದಿನ ಕ್ಷಣದಲ್ಲೇ ಸೀತಾ ಗನ್ ಹಿಡಿದು ದುರ್ಗಾ ಎದುರು ಬರ್ತಾಳೆ. ಆದರೆ ದುರ್ಗಾ ಒಂದು ಕ್ಷಣನೂ ಕೂಡ ತಡ ಮಾಡಲ್ಲ, ಚಾಕುನಿಂದ ದಾಳಿ ಮಾಡ್ತಾಳೆ ಅಷ್ಟೇ. ಇಬ್ಬರ ಮಧ್ಯೆ ಭಯಂಕರ ಫೈಟ್ ಶುರುವಾಗುತ್ತೆ. ಒಂದಕ್ಕಿಂತ ಒಂದು ಭರ್ಜರಿ ಪಂಚ್ಗಳು, ವೇಗದ ಕಿಕ್ಗಳು, ಚಾಕು ಫೈಟ್, ಗನ್ ಫೈಟ್. ಈಗ ಒಟ್ಟಾರೆ ಸಿನಿಮಾ ಈ ಭಾಗದಲ್ಲಿ ಹಾಲಿವುಡ್ ಸ್ಟೈಲ್ಗೆ ಆಕ್ಷನ್ ಇಡುತ್ತೆ. ಇಬ್ಬರು ಕೂಡ ಈಕ್ವಲ್ ಆಗಿರ್ತಾರೆ. ಆದರೆ ಅನುಭವದಲ್ಲಿ ಸೀತಾ ಸ್ವಲ್ಪ ಮೇಲುಗೈ ಸಾಧಿಸ್ತಾಳೆ. ಕೊನೆಗೆ ಅವಳು ದುರ್ಗಳನ್ನು ಕೊಲ್ಲಲು ಮುಂದಾಗುವಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿಸುತ್ತೆ, ಸ್ಟಾಪ್ ಅಂತ. ಅದು ವಿಕ್ರಾಂತ್ ಕೌಲ್. ಅವನು ಗನ್ ಹಿಡಿದು ಸೀತಾಳ ಎದುರು ನಿಲ್ತಾನೆ. ಆದರೆ ಸೀತಾ ಇಬ್ಬರನ್ನು ಸುಲಭವಾಗಿ ನಿಭಾಯಿಸ್ತಾಳೆ. ಮೊದಲು ಗನ್ ಕಿತ್ಕೊಂಡು ಅದೇ ಗನ್ನಿನಿಂದ ಇಬ್ಬರಿಗೂ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಸ್ವಲ್ಪ ಸಮಯದ ನಂತರ ವಿಕ್ರಾಂತ್ ಮತ್ತು ದುರ್ಗಾ ಇಬ್ಬರಿಗೂ ಪ್ರಜ್ಞೆ ಬರುತ್ತೆ. ಇವರು ಸೀತಾಳಿಗೆ ಸಂಪೂರ್ಣ ಸತ್ಯ ಹೇಳಲು ಪ್ರಯತ್ನ ಮಾಡ್ತಾರೆ. ವಿಕ್ರಾಂತ್ ಭಾವುಕರಾಗಿ ಹೇಳ್ತಾನೆ, ನಾನು ನಿನ್ನ ಅಪ್ಪ, ಇವಳು ನಿನ್ನ ತಂಗಿ ದುರ್ಗಾ ಅಂತ. ಆದರೆ ಸೀತಾ ಯಾವುದನ್ನು ಕೂಡ ನಂಬಲ್ಲ. ಅವಳು ಕೋಪದಿಂದ ಹೇಳ್ತಾಳೆ, ನಿಮಗೆ ಒಂದು ಕುಟುಂಬ ಇತ್ತು, ಒಟ್ಟಿಗೆ ಹುಟ್ಟು ಹಬ್ಬ ಆಚರಿಸ್ತಿದ್ರಿ, ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರಿ. ಆದರೆ ನನ್ನ ಜೀವನ ಹೇಗಿತ್ತು ಗೊತ್ತಾ?
ಅವಳ ಕಣ್ಣಲ್ಲಿ ಮೊದಲ ಬಾರಿಗೆ ನೋವು ಕಾಣಿಸುತ್ತೆ. ನನ್ನ 18ನೇ ಹುಟ್ಟುಹಬ್ಬದ ದಿನ ನನಗೆ ಹೊಸ ಬಟ್ಟೆ ಕೊಟ್ಟರು, ಒಳ್ಳೆಯ ಊಟ ಕೊಡಿಸಿದರು, ನಾನು ಖುಷಿಯಾಗಿದ್ದೆ. ಆದರೆ ಅದು ನನ್ನ ಹುಟ್ಟುಹಬ್ಬಕ್ಕಾಗಿ ಅಲ್ಲ, ಅದು ಯಾಕಂದರೆ ನನ್ನಿಂದ ಒಂದು ಮೊದಲ ಕೊಲೆ ಮಾಡಿಸೋದಕ್ಕೆ. ಆ ದಿನ ನಾನು ಮೊದಲ ಬಾರಿಗೆ ಒಬ್ಬ ಮನುಷ್ಯನನ್ನು ಕೊಂದೆ. ಆಮೇಲೆ ಒಂದರ ಹಿಂದೆ ಒಂದು ಮಿಷನ್, ಒಂದರ ಹಿಂದೆ ಒಂದು ಕೊಲೆ, ಅದೇ ನನ್ನ ಜೀವನ ಆಯಿತು. ಸೀತಾ ತನ್ನ ಜೀವನದ ಕಹಿ ಸತ್ಯಗಳನ್ನು ಹೇಳುತ್ತಾ ಮುಂದುವರಿತಾಳೆ. ಅವಳು ಹೇಳ್ತಾಳೆ, ನಾನು ಒಂದು ಕೊಲೆಯಾದ ನಂತರ ಮತ್ತೊಂದು ಕೊಲೆ ಮಾಡ್ತಾ ಬಂದೆ. ಕೊನೆಗೆ ಜನರನ್ನು ಕೊಲ್ಲೋದೇ ನನ್ನ ಜೀವನ ಆಯಿತು. ನಾನು ಯಾರಿಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅಂತ ಒಂದು ಸ್ವಲ್ಪನೂ ಕೂಡ ಯೋಚನೆ ಮಾಡಲಿಲ್ಲ. ಯಾಕಂದರೆ ನನ್ನ ಜಗತ್ತು ಅಂದರೆ ಒಬ್ಬನೇ, ಫತೇಹ್ ಬಾಬಾ. ಆದರೆ ವೀಕ್ಷಕರೇ, ಒಂದು ದಿನ ಫತೇಹ್ ಅವಳಿಗೆ ಮತ್ತೊಂದು ಆದೇಶ ಕೊಡ್ತಾನೆ, ಡಾಕ್ಟರ್ ಜಾನನ್ನು ಕೊಂದುಬಿಡುವಂತ. ಆ ಆದೇಶ ಕೇಳಿದ ಸೀತಾಳಿಗೆ ಮೊದಲ ಬಾರಿಗೆ ಅನುಮಾನ ಬರುತ್ತೆ. ಯಾಕಂದರೆ ಅವಳು ಮಗು ಆಗಿದ್ದಾಗಿಂದಲೂ ಕೂಡ ಡಾಕ್ಟರ್ ಜಾನ್ ಅವಳ ಜೊತೆಯಾಗಿದ್ದ ವ್ಯಕ್ತಿ. ಆದರೂ ಕೂಡ ಬಾಬಾ ಮಾತೆ ದೇವರ ಮಾತು ಅಂತ ನಂಬಿದ್ದ ಸೀತಾ ಡಾಕ್ಟರ್ ಜಾನನ್ನು ಕೊಲ್ಲಲು ಹೋಗ್ತಾಳೆ. ಸೀತಾ ಅಲ್ಲಿಗೆ ಹೋದಾಗ ಡಾಕ್ಟರ್ ಜಾನ್ ಅವಳನ್ನು ನೋಡಿ ಕೂಡಲೇ ಶಾಂತವಾಗಿ ಹೇಳ್ತಾನೆ, ನೀನು ಬರ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ. ಸೀತಾ ಗನ್ ತೋರಿಸಿ ನಿಂತಿರ್ತಾಳೆ. ಆಗ ಡಾಕ್ಟರ್ ಜಾನ್ ಹೇಳ್ತಾನೆ, ನನ್ನ ಕೊಲ್ಲುವುದಕ್ಕಿಂತ ಮೊದಲು ಒಂದು ಸತ್ಯ ಕೇಳು. ಅದಾದ ಮೇಲೆ ಅವರು ಎಲ್ಲ ರಹಸ್ಯವನ್ನು ಬಿಚ್ಚಿಡ್ತಾರೆ. ನೀನು ಚಿಕ್ಕವಳಿದ್ದಾಗಿಂದ ನಿನ್ನ ರಕ್ತವನ್ನು ನಾನು ಆಗಾಗ ತಗೋತಿದ್ದೀನಿ. ಆ ರಕ್ತದಿಂದ ಆಲ್ಫಾ ಸಿರಮನ್ನು ಹೊಸ ವರ್ಷನ್ ತಯಾರಿಸಲು ಪ್ರಯತ್ನ ಮಾಡ್ತಿದ್ದೀನಿ. ಈ ಸಿರಮನ್ನು ಅನೇಕ ಕೈದಿಗಳ ಮೇಲೆ ಪರೀಕ್ಷೆ ಮಾಡಲಾಗಿದೆ. ಆದರೆ ಆ ಪರೀಕ್ಷೆ ಭಯಾನಕವಾಗಿತ್ತು. ಹೆಚ್ಚಿನವರು ಈ ಸಿರಮ್ ತೆಗೆದುಕೊಳ್ಳಿಲ್ಲ. ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಸತ್ತು ಹೋದರು. ಡಾಕ್ಟರ್ ಜಾನ್ ಸೀತಾಳನ್ನು ಒಂದು ದೊಡ್ಡ ಸಮಾಧಿಯ ಕಡೆ ಕರ್ಕೊಂಡೋಗಿ ಹೇಳ್ತಾನೆ, ಈ ಸಮಾಧಿಯಲ್ಲಿ ಮಲಗಿರುವ ಎಲ್ಲರೂ ಕೂಡ ನಿನ್ನ ರಕ್ತದಿಂದ ತಯಾರಿಸಿದ ಸಿರಮ್ನ ಬಲಿಪಶುಗಳು. ಇದನ್ನು ಕೇಳಿದ ಸೀತಾಳಿಗೆ ತುಂಬ ದೊಡ್ಡ ಶಾಕ್ ಆಗುತ್ತೆ. ಆಮೇಲೆ ಡಾಕ್ಟರ್ ಜಾನ್ ಮತ್ತೊಂದು ದೊಡ್ಡ ರಹಸ್ಯ ಹೇಳ್ತಾನೆ, ಕೊನೆಗೂ ನಾನು ಆಲ್ಫಾ ವರ್ಷನ್ 2ನ ಸಿದ್ಧ ಮಾಡಿದ್ದೀನಿ. ಆದರೆ ಅದನ್ನು ತಯಾರಿಸಲು ಬೇಕಾದ ಮುಖ್ಯ ವಸ್ತು ನಿನ್ನ ಮೆದುಳಿನ ಜೀವಂತ ಕೋಶಗಳು. ಅಂದರೆ ಈ ಸಿರಮ್ನ ನಿನ್ನ ತಲೆಯಿಂದ ತೆಗೆದ್ರೆ ನೀನು ಬದುಕ್ತೀಯ, ಆದರೆ ಜೀವಂತ ಶವವಾಗಿಬಿಡ್ತೀಯ. ನಡೆಯೋಕ್ಕೂ ಆಗಲ್ಲ, ಮಾತನಾಡೋಕ್ಕಾಗಲ್ಲ, ಜೀವನ ಪೂರ್ತಿ ಫ್ರೀಸ್ ಆಗಿರಬೇಕಾಗತ್ತೆ ಅಂತ ಹೇಳ್ತಾನೆ. ಆದರೆ ಇದಕ್ಕೆ ಮತ್ತೆ ಡಾಕ್ಟರ್ ಜಾನ್ ಹೇಳ್ತಾನೆ, ನನಗೆ ನೀನು ಒಂದು ಪ್ರಯೋಗದ ವಸ್ತು ಅಲ್ಲ, ನೀನು ನನ್ನ ಮಗಳಿದ್ದಂಗೆ. ಅದಕ್ಕಾಗಿಯೇ ನಾನು ಈ ರಿಸರ್ಚ್ ಫೈಲ್ಗಳನ್ನು ಮುಚ್ಚಿಟ್ಟಿದ್ದೀನಿ. ಇದನ್ನು ತಿಳಿದ ಫತೇಹ್ ನನ್ನನ್ನು ದೇಶದ್ರೋಹಿ ಅಂತ ಹೇಳಿದ್ದಾನೆ. ಅದಕ್ಕಾಗಿಯೇ ಈಗ ನಿನ್ನ ಕೈಯಿಂದ ನನ್ನನ್ನು ಕೊಲ್ಲಿಸೋಕೆ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಕೊನೆಯಲ್ಲಿ ಡಾಕ್ಟರ್ ಸೀತಾ ಕೈ ಹಿಡಿದು ಹೇಳ್ತಾನೆ, ನಿಜ ತಿಳಿಯಬೇಕಾದ್ರೆ ವಿಕ್ರಾಂತ್ ಕೋಲನ್ನು ಹುಡುಕು, ಅವನೇ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅಂತ. ಇದನ್ನು ಕೇಳಿದ ತಕ್ಷಣ ಡಾಕ್ಟರ್ ಜಾನ್ ತನ್ನನ್ನೇ ತಾನು ಗುಂಡಿಕ್ಕಿಕೊಂಡು ಸತ್ತೋಗ್ತಾನೆ. ಸೀತಾ ಅಲ್ಲೇ ನಿಂತು ಶಾಕ್ ಆಗಿಬಿಡ್ತಾಳೆ. ಏಕೆಂದರೆ ಸಣ್ಣದರಿಂದ ತನ್ನನ್ನು ನೋಡಿಕೊಂಡ ವ್ಯಕ್ತಿ ತನ್ನ ಕಣ್ಣೆದುರೇ ಸಾಯೋದನ್ನು ನೋಡಿ ಅವಳು ಒಳಗೊಳಗೆ ಕುಸಿದು ಬೀಳ್ತಾಳೆ. ಈಗ ಸಿನಿಮಾ ಕರೆಂಟ್ ಸೀನ್ಗೆ ವಾಪಸ್ ಬರುತ್ತೆ. ಇಲ್ಲಿ ವಿಕ್ರಾಂತ್ ಹೇಳ್ತಾನೆ, ನೀನು ಕೊಂದವರು ದೇಶ ಶತ್ರುಗಳಲ್ಲ, ಫತೇಹ್ನ ರಹಸ್ಯವನ್ನು ತಿಳಿದವರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹೊರಗಿನಿಂದ ಒಂದು ದೊಡ್ಡ ಸದ್ದು ಕೇಳುತ್ತೆ. ಅಲ್ಲಿಗೆ ಫತೇಹ್ನ ಜನರು ಆಲ್ರೆಡಿ ಬಂದಿರ್ತಾರೆ. ಆ ಸೇಫ್ ಹೌಸ್ನ ಸುತ್ತುವರೆದಿರ್ತಾರೆ. ವಿಕ್ರಾಂತ್ ತಕ್ಷಣ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾರೆ. ಅವನು ತನ್ನ ಇಬ್ಬರು ಹೆಣ್ಮಕ್ಳನ್ನ ನೋಡಿ ಹೇಳ್ತಾನೆ, ಇದು ಮಾತನಾಡುವ ಸಮಯ ಅಲ್ಲ, ನೀವಿಬ್ಬರು ತಕ್ಷಣ ಇಲ್ಲಿಂದ ಹೊರಡಿ. ಇನ್ನು 72 hours ಒಳಗೆ ನಾನು ಹೇಳುವ ಸೇಫ್ ಹೌಸ್ಗೆ ನೀವು ತಲುಪಬೇಕು ಅಂತ ಹೇಳ್ತಾನೆ. ಅವನು ಒಂದು ರಹಸ್ಯ ವಿಳಾಸ ಕೊಟ್ಟು ಬೈಕ್, ಗನ್ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಡ್ತಾನೆ. ಆದರೆ ಸೀತಾ ಒಪ್ಪಲ್ಲ. ಅವಳು ಹೇಳ್ತಾಳೆ, ಇಷ್ಟು ಜನ ಇದ್ದರೂ ನಾನು ಒಬ್ಬಳೇ ಸಾಕು, ಇವರನ್ನೆಲ್ಲ ಇಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಾಳೆ. ಆದರೆ ವಿಕ್ರಾಂತ್ ಗಟ್ಟಿಯಾಗಿ ಹೇಳ್ತಾನೆ, ನನಗೆ ಮಕ್ಕಳು ಈಗಾಗಲೇ ಸಿಕ್ಕಿದ್ದಾರೆ, ಮತ್ತೆ ನಿಮ್ಮನ್ನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ನನ್ನ ಮಾತು ಕೇಳು, ಹೋಗು ನೀನು ಅಂತ ಇಬ್ಬರು ಹೆಣ್ಮಕ್ಳನ್ನು ಅಲ್ಲಿಂದ ಕಳಿಸ್ತಾನೆ. ವಿಕ್ರಾಂತ್ ಒಬ್ಬನೇ ಫತೇಹ್ನ ಸಂಪೂರ್ಣ ತಂಡವನ್ನು ಎದುರಿಸೋಕೆ ಸಿದ್ಧರಾಗ್ತಾನೆ. ಅಲ್ಲಿಂದ ಶುರುವಾಗುತ್ತೆ ತುಂಬ ಭರ್ಜರಿಯಾದ ಆಕ್ಷನ್ ಸೀನ್ಗಳು. ಈ ಕಡೆ ಸೀತಾ ಮತ್ತು ದುರ್ಗಾ ಸೇಫ್ ಹೌಸ್ ಕಡೆ ಹೊರಟಿರ್ತಾರೆ. ಆದರೆ ವಿಕ್ರಾಂತ್ ಒಬ್ಬನೇ ಫತೇಹ್ನ ಸಂಪೂರ್ಣ ತಂಡವನ್ನು ಎದುರಿಸೋಕೆ ಸಜ್ಜಾಗಿರ್ತಾನೆ. ಅವನು ಜಾನಕಿಯ ಮನೆಯನ್ನೇ ಒಂದು ಮಿಲಿಟರಿ ಆರ್ಮಿ ಬಂಕರ್ ಆಗಿ ಮಾಡಿರ್ತಾನೆ. ಮನೆ ತುಂಬ ಗನ್ಗಳು, ಗ್ರ್ಯಾನೇಡ್ಗಳು, ಬುಲೆಟ್ಗಳು, ರಹಸ್ಯವಾದ ಸುರಂಗಗಳು ಎಲ್ಲವೂ ಮೊದಲೇ ಸಿದ್ಧವಾಗಿರ್ತದೆ. ಫತೇಹ್ನ ಜನರು ಮನೆ ಒಳಗೆ ಕಾಲಿಡೋ ಅಷ್ಟರಲ್ಲಿ ವಿಕ್ರಾಂತ್ ಅವರ ಮೇಲೆ ಗುಂಡಿನ ಮಳೆ ಸುರಿಸ್ತಾನೆ. ಒಂದು ಕಡೆ ಶಾರ್ಟ್ ಗನ್, ಇನ್ನೊಂದು ಕಡೆ ಗ್ರ್ಯಾನೇಡ್, ಮತ್ತೊಂದು ಕಡೆ ಸ್ನೈಫರ್, ಹೀಗೆ ಒಬ್ಬೊಬ್ಬರನ್ನು ಕೂಡ ಮುಗಿಸ್ತಾ ಹೋಗ್ತಾನೆ. ಈ ಸೀನ್ನಲ್ಲಿ ಅನಿಲ್ ಕಪೂರ್ ಅವರ ಆ್ಯಕ್ಷನ್ ನಿಜವಾಗಿಯೂ ಕೂಡ ಅದ್ಭುತವಾಗಿ ಕಾಣಿಸುತ್ತೆ. ಅಂದರೆ ವಿಕ್ರಾಂತ್ಗೆ ಗೊತ್ತಿತ್ತು ಇದು ಕೇವಲ ಸ್ಟಾರ್ಟಿಂಗ್ ಅಷ್ಟೇ ಅಂತ. ಈ ಫೈಟ್ ನಡುವೆ ಅವನು ರಾ ಹೆಡ್ ಕ್ವಾರ್ಟರ್ಗೆ ಕರೆ ಮಾಡಿ ಒಂದೇ ಒಂದು ಆದೇಶ ಕೊಡ್ತಾನೆ. ಅದೇನು ಗೊತ್ತಾ, ಮಿಷನ್ ಒಡಿಸಿಸಿ ಬಗ್ಗೆ ಸಿಗೋ ಎಲ್ಲ ಮಾಹಿತಿಯನ್ನು ತಕ್ಷಣ ಹುಡುಕಿ ಆ ಫೈಲ್ ನನಗೆ ಬೇಕು ಅಂತ. ಯಾಕಂದರೆ ಫತೇಹ್ ಬಾಯಲ್ಲಿ ಮತ್ತೆ ಮತ್ತೆ ಬರ್ತಿದ್ದ ಹೆಸರೇ ಅದು, ಮಿಷನ್ ಒಡಿಸಿಸಿ. ಇತ್ತ ಸೀತಾ ಮತ್ತು ದುರ್ಗಾ ಲಡಾಖ್ ಕಡೆ ಇರುವ ಮತ್ತೊಂದು ಸೇಫ್ ಹೌಸ್ಗೆ ಹೊರಟಿರ್ತಾರೆ. ಪ್ರಯಾಣ ಮಧ್ಯದಲ್ಲಿ ಇಬ್ಬರ ನಡುವೆ ಸ್ವಲ್ಪ ಮಾತುಕತೆಗಳು ನಡೆಯುತ್ತೆ. ದುರ್ಗಾ ಮೊದಲು ಬಾರಿಗೆ ನನ್ನ ಅಕ್ಕನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾಳೆ. ಸೀತಾಳ ಕಠಿಣ ಜೀವನದ ಬಗ್ಗೆ ತಿಳಿದ ಮೇಲೆ ಅವಳ ಮೇಲೆ ಇನ್ನಷ್ಟು ಮಮತೆ ಬರುತ್ತೆ. ಅತ್ತ ವಿಕ್ರಾಂತ್ ಮಾತ್ರ ಒಂದು ದೊಡ್ಡ ನಿರ್ಧಾರ ಮಾಡಿರ್ತಾನೆ, ನಾನು ಫತೇಹನ ನೇರವಾಗಿ ಭೇಟಿಯಾಗಬೇಕು ಅಂತ. ವಿಕ್ರಾಂತ್ ಫತೇಹ್ ಕಡೆಯನ್ನ ಒಬ್ಬನ್ನ ಜೀವಂತವಾಗಿ ಇಟ್ಕೊಂಡು ಗನ್ ತೋರಿಸಿ ಕೇಳ್ತಾನೆ, ನಿಮ್ಮ ಬಾಸ್ಗೆ ಫೋನ್ ಮಾಡು ಅಂತ. ಆಗ ಎದುರಿಸಿದ್ರಿಂದ ಆ ವ್ಯಕ್ತಿ ಫತೇಹ್ಗೆ ಕರೆ ಮಾಡಿ, ಸರ್ ನಾನು ಸೀತಾಳನ್ನು ಹಿಡಿದಿದ್ದೀನಿ, ವಿಕ್ರಾಂತ್ ಕೂಡ ಸತ್ತಿದ್ದಾನೆ, ಲೊಕೇಶನ್ ಕಳಿಸಿ ಅಂತ ಸುಳ್ಳು ಹೇಳ್ತಾನೆ. ಈ ಮಾತನ್ನು ನಂಬಿದ ಫತೇಹ್ ಅವನ ಲೊಕೇಶನ್ನ ಕಳಿಸ್ತಾನೆ. ವಿಕ್ರಾಂತ್ ಅಲ್ಲಿಗೆ ತುಂಬ ಚಾಣಾಕ್ಷತನದಿಂದ ಹೋಗ್ತಾನೆ. ವಿಕ್ರಾಂತ್ ಫತೇಹ್ನ ಜನರ ದೇಹಕ್ಕೆ ಮೊದಲೇ
ಬಾಂಬ್ಗಳನ್ನು ಕಟ್ಟಿರ್ತಾನೆ. ಅವರನ್ನೇ ತನ್ನ ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಗೆ ತಲುಪಿ ಕೂಡಲೇ ಫತೇಹ್ಗೆ ಗನ್ ತೋರಿಸಿ ಕೇಳ್ತಾನೆ, ಮಿಷನ್ OBCC ಅಂದ್ರೆ ಏನು ಅಂತ. ಅದನ್ನು ಕೇಳಿ ಫತೇಹ್ ನಗ್ತಾನೆ. ನನ್ನಿಂದ ನಿನಗೆ ಏನೂ ಗೊತ್ತಾಗಲ್ಲ ಅಂತ ಹೇಳಿ ತನ್ನ ಜನರ ಮೇಲೆ ಗುಂಡು ಹಾರಿಸ್ತಾನೆ. ಅವರ ದೇಹಕ್ಕೆ ಕಟ್ಟಿದ್ದ ಸ್ಫೋಟಕಗಳು ಒಂದೇ ಸಲ ಸ್ಫೋಟ ಆಗ್ತವೆ. ಸುತ್ತಮುತ್ತ ದೊಡ್ಡ ಸ್ಫೋಟ. ಆ ಗೊಂದಲದಲ್ಲಿ ಫತೇಹ್ ತಪ್ಪಿಸ್ಕೊಳ್ತಾನೆ. ಅಷ್ಟೇ ಅಲ್ಲ, ವಿಕ್ರಾಂತ್ನ ಫೋನ್ ಕೂಡ ಹ್ಯಾಕ್ ಮಾಡಿ ಸೀತಾ ಎಲ್ಲಿದ್ದಾಳೆ ಅನ್ನೋದನ್ನ ಟ್ರ್ಯಾಕ್ ಮಾಡಿಬಿಡ್ತಾನೆ. ಇತ್ತ ಸೀತಾ ಮತ್ತು ದುರ್ಗಾ ಲಡಾಖ್ನಲ್ಲಿರೋ ಒಂದು ಹಳೆಯ ದೇವಾಲಯಕ್ಕೆ ತಲುಪಿರ್ತಾಳೆ. ಅಲ್ಲಿ ಒಬ್ಬ ಸಾಧು ಅವರಿಗೆ ಕಾಯ್ತಿರ್ತಾನೆ. ಸೀತಾ ಕೇಳ್ತಾಳೆ, ನೀವು ನಮ್ಮನ್ನು ಕಾಪಾಡ್ತೀರಾ ಅಂತ ಕೇಳ್ತಾಳೆ. ಆ ಸಾಧು ಏನೂ ಮಾತಾಡಲ್ಲ. ಅಷ್ಟರಲ್ಲಿ ಫತೇಹ್ನ ಜನರು ದೇವಸ್ಥಾನವನ್ನು ಸುತ್ತುವರಿತಾರೆ. ಒಬ್ಬ ಸೈನಿಕ ಆ ಸಾಧುವಿನ ತಲೆಯ ಮೇಲಿದ್ದ ಬಟ್ಟೆಯನ್ನು ಎಳಿತಾನೆ. ಮುಂದಿನ ಕ್ಷಣ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಯಾಕಂದರೆ ಆ ಸಾಧು ಬೇರೆ ಯಾರೂ ಇಲ್ಲ, ಕಬೀರ್. ಅಂದರೆ ಯಾರು ಗೊತ್ತಾ? ಅವರೇ ಋತಿಕ್ ರೋಷನ್. ಅವರ ಸರ್ಪ್ರೈಸ್ ಎಂಟ್ರಿ ಆಗುತ್ತೆ. ಕಬೀರ್ ಎದ್ದು ನಿಂತು ತುಂಬ ಚೆನ್ನಾಗಿ ಫೈಟ್ ಮಾಡಿ ಫತೇಹ್ನ ಜನರನ್ನ ಒಬ್ಬೊಬ್ಬರನ್ನೇ ಸಾಯಿಸೋಕೆ ಹೋಗ್ತಾನೆ. ಸೀತಾ, ದುರ್ಗಾ, ಕಬೀರ್ ಈ 3 ಜನರು ಕೂಡ ಕಾಂಬಿನೇಷನಲ್ಲಿ ಬರುವ ಆ್ಯಕ್ಷನ್ ಸೀನ್ ಸಿನಿಮಾದ ಅತ್ಯುತ್ತಮ ಭಾಗಗಳಲ್ಲಿ ಒಂದಾಗಿರುತ್ತೆ. ಇದು ತುಂಬ ಚೆನ್ನಾಗಿ ಫುಲ್ ಮೇಕಿಂಗ್ ವಿಡಿಯೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥಿಯೇಟರ್ನಲ್ಲಿ ಈ ದೃಶ್ಯಕ್ಕೆ ಭರ್ಜರಿ ಚಪ್ಪಾಳೆ ಸಿಗುತ್ತೆ. ಹೀಗೆ ಕಬೀರ್, ಸೀತಾ ಮತ್ತು ದುರ್ಗಾ ಮೂವರು ಸೇರಿ ಕೂಡ ಫತೇಹ್ನ ಸೈನಿಕರ ವಿರುದ್ಧ ಭರ್ಜರಿಯಾಗಿ ಹೋರಾಡ್ತಾರೆ. ಆದರೆ ಶತ್ರುಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿರುತ್ತೆ. ಈ ಗೊಂದಲದಲ್ಲಿ ದುರ್ಗಾಳಿಗೆ ಗುಂಡು ತಗುಲ್ಬಿಡುತ್ತೆ. ಕಬೀರ್ ತಕ್ಷಣ ಇಬ್ಬರನ್ನು ಒಂದು ಸುರಕ್ಷಿತ ದಾರಿಯಲ್ಲಿ ಕಳಿಸ್ತಾನೆ. ಅವನು ಹೇಳ್ತಾನೆ, ಇಲ್ಲಿಂದ ಹತ್ತಿರದ ಹಳ್ಳಿಗೆ ಹೋಗಿ ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಇದ್ದಾರೆ, ಅವರು ನಿಮಗೆ ಸಹಾಯ ಮಾಡ್ತಾರೆ, ನಾನು ಇವ್ರನ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಸೀತಾ ಮತ್ತು ದುರ್ಗಾ ಅಲ್ಲಿಂದ ತಪ್ಪಿಸಿಕೊಂಡು ಆ ಹಳ್ಳಿಗೆ ತಲುಪ್ತಾರೆ. ಅಲ್ಲಿ ದುರ್ಗಾಳಿಗೆ ಚಿಕಿತ್ಸೆ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಫತೇಹ್ ವಿಕ್ರಾಂತ್ಗೆ ವಿಡಿಯೋ ಕಾಲ್ ಮಾಡ್ತಾನೆ. ಅವನು ಸೀತಾಳಿಗೆ ಹೇಳ್ತಾನೆ, ಬಹಳ ದಿನ ಆಯಿತು ನಿನ್ನನ್ನು ನೋಡಿಲ್ಲ, ಬೇಗ ಬಾ, ನಿನಗೆ ತುಂಬ ಪರಿಚಯದ ಒಬ್ಬ ವ್ಯಕ್ತಿ ನನ್ನ ಬಳಿ ಇದ್ದಾನೆ, ಅವನನ್ನು ಉಳಿಸಬೇಕಾದ್ರೆ ನೀನೇ ಬರಬೇಕು ಅಂತ ಹೇಳ್ತಾನೆ. ಇದು ಸೀತಾಗೆ ಗೊತ್ತಾಗುತ್ತೆ. ನನ್ನ ತಂಗಿಗೆ ಅವಳು ಹೇಳ್ತಾಳೆ, ನಾನು ಹೋಗಿ ಅಪ್ಪನನ್ನು ಕರೆದುಕೊಂಡು ಬರ್ತೀನಿ, ನೀನು ಇಲ್ಲೇ ಸೇಫ್ ಆಗಿರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇಬ್ಬರು ಅಕ್ಕ ತಂಗಿಯರ ನಡುವೆ ನಿಜವಾದ ಬಾಂಧವ್ಯ ಬೆಳೆದಿರುತ್ತೆ. ಸೀತಾ ಫತೇಹ್ ಹೇಳಿದ ಸ್ಥಳಕ್ಕೆ ಹೋಗ್ತಾಳೆ. ಅಲ್ಲಿ ವಿಕ್ರಾಂತ್ನ ದೇಹಕ್ಕೆ ಬಾಂಬ್ ಕಟ್ಟಿ ಇಟ್ಟಿರ್ತಾರೆ. ಅಲ್ಲದೆ ನೆಲದ ತುಂಬ ಲ್ಯಾಂಡ್ ಮೈನ್ಗಳನ್ನು ಹಾಕಿರ್ತಾರೆ. ಸೀತಾ ಕಾಲಿಟ್ಟ ತಕ್ಷಣ ಒಂದೊಂದು ಮೈನ್ ಆಕ್ಟಿವ್ ಆಗಿಬಿಡುತ್ತೆ. ಅದೇ ಸಮಯದಲ್ಲಿ ಫತೇಹ್ ಅಲ್ಲಿಗೆ ಬರ್ತಾನೆ. ಮುಖದಲ್ಲಿ ನಗು, ಕಣ್ಣಲ್ಲಿ ದ್ರೋಹ. ಅವನು ಹೇಳ್ತಾನೆ, ಈಗ ನಿನಗೆ ಎಲ್ಲ ಸತ್ಯ ಗೊತ್ತಾಗುವ ಸಮಯ ಬಂದಿದೆ ಅಂತ. ಅದಾದ ಮೇಲೆ ಸಿನಿಮಾದ ದೊಡ್ಡ ಟ್ವಿಸ್ಟ್ಗಳು ಬರ್ತವೆ. ಫತೇಹ್ ಹೇಳ್ತಾನೆ, ನಾನು ಇಂಡಿಯನ್ ಅಲ್ಲ ಅಂತ. ಈ ಮಾತು ಕೇಳಿದ ಸೀತಾ ಮತ್ತು ವಿಕ್ರಾಂತ್ ಇಬ್ಬರೂ ಕೂಡ ಶಾಕ್ ಆಗ್ತಾರೆ. ಅವನು ಹೇಳ್ತಾನೆ, ನನ್ನ ನಿಜವಾದ ಹೆಸರು ಫತೇಹ್ ಸಿಂಗ್ ಅಲ್ಲ, ನಾನು ಪಾಕಿಸ್ತಾನದ 68 ಫಾಲ್ಕನ್ ರೆಜಿಮೆಂಟ್ನ ಮೇಜರ್ ಸರಾರ್ ಖಾನ್ ಅಂತ ಅವನು ಹೇಳ್ತಾನೆ. ಅದನ್ನು ಕೇಳಿದ ಇಬ್ಬರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಆ ವರ್ಷಗಳ ಹಿಂದೆ ಭಾರತಕ್ಕೆ ನುಗ್ಗಿ ಒಬ್ಬ ಭಾರತೀಯ ಸೈನಿಕನ ಗುರುತನ್ನು ಕತ್ಕೊಂಡು ಅವನ ಹೆಸರಲ್ಲೇ ಭಾರತೀಯ ಸೇನೆ ಸೇರಿದ್ದೇನೆ. ನಂತರ ನಿಧಾನವಾಗಿ ಮೇಲಿನ ಅಧಿಕಾರಿಯಾಗಿ ಆಲ್ಫಾ ಪ್ರಾಜೆಕ್ಟ್ನ ಬಳಸ್ಕೊಂಡು ಭಾರತದ ರಹಸ್ಯವನ್ನು ಕದಿಯಲು ಪ್ಲಾನ್ ಮಾಡಿದ್ದೆ. ಡಾಕ್ಟರ್ ಜಾನ್ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದ, ಆದರೆ ನನ್ನ ಉದ್ದೇಶ ಬೇರೆ ಏನೇ ಇತ್ತು. ನಾನು ಆಲ್ಫಾ ಸಿರಮನ್ನು ಪಾಕಿಸ್ತಾನಕ್ಕೆ ಕೊಡಬೇಕಂತ ಪ್ಲಾನ್ ಮಾಡಿದ್ದೆ ಅಂತ ಹೇಳ್ತಾನೆ. ನಂತರ ಅವನು ಮತ್ತೊಂದು ಭಯಾನಕ ಸತ್ಯನ ಹೇಳ್ತಾನೆ, ನಿನ್ನ ಮೆದುಳಿನಿಂದ ವರ್ಷನ್ 2 ಸಿರಮನ್ನು ತಯಾರಿಸಿ ಸಾವಿರಾರು ಆಲ್ಫಾ ಸೈನಿಕರನ್ನು ಸೃಷ್ಟಿಸ್ತೀನಿ ಅಂತ ಹೇಳ್ತಾನೆ. ಸೀತಾ ಕೋಪದಿಂದ ಹೇಳ್ತಾಳೆ, ನಾನು ಈಗಾಗಲೇ ಸತ್ತು ಹೋದರೆ ನಿನ್ನ ಕನಸು ಮುಗಿಯುತ್ತದೆ. ಆದರೆ ಫತೇಹ್ ನಗ್ತಾನೆ, ನಾನು ಅಷ್ಟು ಮೂರ್ಖನಲ್ಲ. ಅವನು ಹೇಳ್ತಾನೆ, ನಿನ್ನ ತಂಗಿ ದುರ್ಗಾಳನ್ನು ಈಗಾಗಲೇ ನನ್ನ ಜನರು ಬಂಧಿಸಿದ್ದಾರೆ, ನೀನು ಸತ್ತರೂ ಕೂಡ ಅವಳ ಮೆದುಳಿನಿಂದ ನನಗೆ ಬೇಕಾದ ಸಿರಮ್ ಸಿಗ್ತದೆ. ಈ ಮಾತು ಕೇಳಿದ ಸೀತಾಳಿಗೆ ಕೋಪ ಮಿತಿಮೀರಿಬಿಡುತ್ತೆ. ಆದರೆ ಫತೇಹ್ ಅಲ್ಲಿಂದ ಹೊರಟೋಗ್ತಾನೆ. ಸೀತಾ ತುಂಬ ಜಾಣ್ಮೆಯಿಂದ ತನ್ನ ಕಾಲಿನ ಕೆಳಗಿದ್ದ ಮೈನ್ ಮೇಲೆ ಅದೇ ತೂಕದ ಮರದ ತುಂಡನ್ನು ಇಟ್ಟು ಅದರಿಂದ ತಪ್ಪಿಸ್ಕೊಳ್ತಾಳೆ. ನಂತರ ವಿಕ್ರಾಂತ್ನನ್ನು ಕೂಡ ಕಾಪಾಡ್ತಾಳೆ. ಹೊರಡೋಕ್ಕೂ ಮುಂಚೆ ಆ ಮೈಸ್ನೆಲ್ಲ ಕೂಡ ಬ್ಲಾಸ್ಟ್ ಮಾಡಿಬಿಡ್ತಾಳೆ. ಅಂದರೆ ಫತೇಹ್ ಇಬ್ಬರು ಕೂಡ ಸತ್ತೋಗಿದ್ದಾರೆ ಅನ್ನೋ ನಂಬಿಕೆ ಬರಲಂತ. ಫತೇಹ್ ತನ್ನ ಚಿರಾಪುಂಜಿ ಬೇಸ್ಗೆ ಹೋಗಿರ್ತಾನೆ. ಅವನ ಜನರು ಇಡೀ ಆರ್ಮಿ ಬೇಸನ್ನು ವಶಪಡಿಸ್ಕೊಂಡಿರ್ತಾರೆ. ಗಳನ್ನು ಕೂಡ ಬಂಧಿಸಿರ್ತಾರೆ. ಅಷ್ಟರಲ್ಲಿ ಹೆಲಿಕಾಪ್ಟರ್ನಲ್ಲಿ ಸೀತಾ ಮತ್ತು ವಿಕ್ರಾಂತ್ ಅಲ್ಲಿಗೆ ಬರ್ತಾರೆ. ಆದರೆ ಪೈಲಟ್ ರಹಸ್ಯವಾಗಿ ಡೇಂಜರ್ ಕೋಡ್ ಕಳಿಸಿದ್ರಿಂದ ಫತೇಹ್ಗೆ ಅನುಮಾನ ಬರುತ್ತೆ. ಅವನು ಹೆಲಿಕಾಪ್ಟರ್ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ. ಹೆಲಿಕಾಪ್ಟರ್ ಕಾಡಿನೊಳಗೆ ಕುಸಿದು ಬೀಳುತ್ತೆ. ಆದರೂ ಸೀತಾ ಮತ್ತು ವಿಕ್ರಾಂತ್ ಬದುಕುಳಿತಾರೆ. ಅಲ್ಲಿಂದ ಆರಂಭವಾಗುತ್ತೆ ಸಿನಿಮಾದ ಅಂತಿಮ ಯುದ್ಧ. ವಿಕ್ರಾಂತ್, ಸೀತಾ, ದುರ್ಗಾ ಈ ಮೂವರು ಸೇರಿ ಫತೇಹ್ನ ಸಂಪೂರ್ಣ ಸೇನೆಯನ್ನೇ ಕೂಡ ಎದುರಿಸ್ತಾರೆ. ಕೊನೆಗೆ ಫತೇಹ್ ಸ್ನೈಪರಿಂದ ಸೀತಾಳಿಗೆ ಗುಂಡು ಹೊಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆ ಗುಂಡನ್ನು ವಿಕ್ರಾಂತನ ಎದೆಗೆ ತೆಗೆಸ್ಕೋತಾನೆ. ತಂದೆ ತನ್ನ ಮಕ್ಕಳ ಜೀವನ ಉಳಿಸ್ತಾನೆ. ಇದನ್ನು ನೋಡಿ ಸೀತಾಳಿಗೆ ಇನ್ನಷ್ಟು ಕೋಪ ಬರುತ್ತೆ. ಅವಳು ನೇರವಾಗಿ ಫತೇಹ್ ಎದುರಿಗೆ ಹೋಗಿ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡ್ತಾಳೆ. ಇಬ್ಬರ ನಡುವೆ ಭಯಾನಕ ಹೋರಾಟ ನಡೆಯುತ್ತೆ. ಕೊನೆಗೆ ಸೀತಾ ತನ್ನ ಚಾಕುವನ್ನು ಫತೇಹ್ನ ಎದೆಯೊಳಗೆ ತೂರಿಸಿಬಿಡ್ತಾಳೆ. ಸಾಯುವ ಮುನ್ನವೂ ಫತೇಹ್ ನಗ್ತಾ ಹೇಳ್ತಾನೆ, ನನ್ನ ವಿರುದ್ಧ ನಿಮಗೆ ಯಾವುದೇ ಸಾಕ್ಷಿ ಇಲ್ಲ, ಎಲ್ಲ ಕೊಲೆಗಳನ್ನು ಮಾಡಿದ್ದು ನೀನೇ ಅಂತ ಹೇಳ್ತಾನೆ. ಅದನ್ನು ಕೇಳಿ ವಿಕ್ರಾಂತ್ ಶಾಂತವಾಗಿ ಉತ್ತರಿಸ್ತಾನೆ, ನಾನು ಕಾನೂನಿಗೆ ಬದ್ಧನಾಗಿದ್ದೇನೆ, ಆದರೆ ಸೀತಾ ಅಲ್ಲ ಅಂತ ಹೇಳಿ ತನ್ನ ಗನ್ನನ್ನು ಸೀತಾಳ ಕೈಗೆ ಕೊಡ್ತಾನೆ. ಸೀತಾ ಯಾವುದೇ ಹಿಂಜರಿಕೆ ಇಲ್ಲದೆ ಫತೇಹ್ಗೆ ಶೂಟ್ ಮಾಡ್ತಾಳೆ. ನಂತರ ಒಂದೇ ಒಂದು ಡೈಲಾಗ್ ಹೇಳ್ತಾಳೆ, ದೇಶದ್ರೋಹಕ್ಕೆ ಒಂದೇ ಶಿಕ್ಷೆ, ಅದೇನು ಗೊತ್ತಾ, ಸಾವು. ಅದಾದಮೇಲೆ ಸೀನ್ ಸ್ವಲ್ಪ ದಿನ ಮುಂದೆ ಹೋಗುತ್ತೆ. ವಿಕ್ರಾಂತನ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಶ್ರೀನಗರದಲ್ಲಿ ಕಾಣಿಸ್ಕೊಳ್ತಾನೆ. ಅವನು ಹೇಳ್ತಾನೆ, ನಿಮ್ಮಿಬ್ಬರಿಗೂ ಹೊಸ ಜೀವನ ಆರಂಭಿಸುವ ಅವಕಾಶ ಇದೆ, ಸಾಮಾನ್ಯ ಜೀವನವೂ ಕೂಡ ಬದುಕ್ಬೋದು ಅಥವಾ ದೇಶಕ್ಕಾಗಿ ಕೆಲಸ ಕೂಡ ಮಾಡ್ಬೋದು ಅಂತ ಹೇಳ್ತಾನೆ. ಅವನು ರಾಪರವಾಗಿ ಅವರಿಗೆ ಒಂದು ಆಫರ್ ಕೊಡ್ತಾನೆ.
ಪಠಾಣ್, ಟೈಗರ್ ಮತ್ತು ಕಬೀರ್ ಹೇಗೆ ದೇಶಕ್ಕಾಗಿ ಕೆಲಸ ಮಾಡ್ತಾರೋ ಹಾಗೆ ನೀವು ಕೂಡ ರಾ ಏಜೆಂಟ್ಗಳಾಗಿ ದೇಶವನ್ನು ರಕ್ಷಿಸ್ಬೋದು. ಆಗ ಸೀತಾ ಮತ್ತು ದುರ್ಗಾ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿ ನಗುತ್ತಾ ಆ ಆಫರ್ನ ಒಪ್ಕೋತಾರೆ. ಹೀಗೆ ಆಲ್ಫಾ ಸಿನಿಮಾ ಮುಗಿಯುತ್ತದೆ. ವೀಕ್ಷಕರೇ, ಈ ಕಥೆಯಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿವೆ ಮತ್ತು ಆಕ್ಷನ್ ದೃಶ್ಯಗಳು ಕೂಡ ಇವೆ. ಈ ಸಿನಿಮಾನ ಕೇಳಿದ ನೀವು ಮತ್ತೆ ನೋಡಿದ್ರೆ ಈ ಸಿನಿಮಾ ಹೇಗಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಈ ಸಿನಿಮಾ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.